ಆಪ್ಟಿಕ್ಸ್ ಮತ್ತು ಲೈಟ್ ಮಾಡೋಕ್ಕೆ ಮುಂಚೆ ನಾವು ನಿನ್ನೆ ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ, ಸೂರ್ಯಪಥ ಅಂತ. ಹೌದಲ್ಲ? ನೀವು ಪ್ರತಿ ತಿಂಗಳಲ್ಲೂ ನೋಡಿದಾಗಲೂ ಸೂರ್ಯ ಒಂದೇ ಹಾದಿಯಲ್ಲಿ ಹೋಗೋದಿಲ್ಲ, ಒಂದೇ ಪಥದಲ್ಲಿ ಹೋಗೋದಿಲ್ಲ ಅಂತ ಮಾತಾಡಿದ್ವಿ. ಇನ್ನೊಂದು ವಿಷಯ ಇದೆ. ಮಧ್ಯಪ್ರದೇಶದಿಂದ ಉತ್ತರಕ್ಕೆ ಹೋದರೆ ಬಹುಶಃ ವರ್ಷದಲ್ಲಿ ಯಾವುದೇ ತಿಂಗಳಲ್ಲೂ ನೆತ್ತಿಯ ಮೇಲೆ ಸೂರ್ಯ ಬರೋದಿಲ್ಲ 12 ಗಂಟೆಗೆ. ಸೊ ನೀವು ಸೂರ್ಯನ ಪಥ ನೋಡಿದರೆ ಅದು ಹೇಗೆ ಹೋಗುತ್ತೆ ಅನ್ನೋದು ಎರಡು ಫ್ಯಾಕ್ಟರ್ಸ್ ಅಥವಾ ಎರಡು ಅಂಶಗಳ ಮೇಲೆ ಅದು ಇಟ್ ಡಿಪೆಂಡ್ಸ್. ಎರಡು ಅಂಶ, ಒಂದು ನೀವು ಭೂಮಿ ಮೇಲೆ ಎಲ್ಲಿದ್ದೀರಾ ಅಂತ, ಇನ್ನೊಂದು ಯಾವ ತಿಂಗಳು ಇದೆ ಅಂತ. ಹೌದಲ್ಲ? ಅದೆರಡನ್ನು ಈಗ ಅವತ್ತು ನಾವು ಅದು ಚಿತ್ರ ಮತ್ತು ಮಾಡೆಲ್ ಮೂಲಕ ನೋಡಿದ್ವಿ, ಇವತ್ತು ಕಂಪ್ಯೂಟರ್ ಸಿಮ್ಯುಲೇಷನ್ ಮೂಲಕ ನೋಡೋಣ. ಅದಾದ ನಂತರ ನಾವು ಲೈಟ್ ಆ್ಯಂಡ್ ಆಪ್ಟಿಕ್ಸ್ ಬಗ್ಗೆ ಮಾತಾಡ್ಬೋದು. ಆಯ್ತಲ್ಲ? ಈ ಚಿತ್ರವನ್ನು ನಾವು ನೋಡಿದ್ವಿ, ಹೌದಲ್ಲ? ಇದನ್ನು ಒಂದು ಸ್ವಲ್ಪ ಬೇರೆ ರೀತಿ ತೋರಿಸ್ತೀವಿ. ಸ್ವಲ್ಪ ಕತ್ಲೆ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಅನೇಕ ವಿಷಯಗಳಿವೆ, ಸ್ವಲ್ಪ ಗಮನ ಕೊಟ್ಟು ನೋಡಬೇಕಾಗತ್ತೆ. ಕೆಲವು ಚಿಕ್ಕದಿದೆ, ಯಾಕೆಂದರೆ ಇಷ್ಟೊಂದು ವಿಷಯನ ಇಲ್ಲಿ ತುಂಬಲಾಗಿದೆ. ಈಗ ಇಲ್ಲಿ ಆ ಮನುಷ್ಯ ನಿಂತಿದ್ದಾನೆ, ಆಯ್ತಾ? ಅವನ ಸುತ್ತಲೂ ಆ ದಿಕ್ಕುಗಳನ್ನು ಹಾಕಿದ್ದೀವಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ನೀವು ಸೂರ್ಯ ಹೇಗೆ ಹೋಗ್ತಾ ಇದ್ದಾನೆ ಅನ್ನೋದನ್ನು ಎರಡು ರೀತಿ ಗಮನಿಸ್ಬೋದು. ಒಂದು, ಆ ಮೇಲ್ಗಡೆ ಒಂದು ಚುಕ್ಕೆ ಇದೆ ಅಲ್ಲಿ, ಹಳದಿ ಬಣ್ಣದ ಅದು ಸೂರ್ಯ, ಅದು ತಲೆ ಮೇಲೆ ಹಿಂಗೆ ಹೋಗುತ್ತೆ. ಈಗ ಇನ್ನೊಂದು, ಆ ಮನುಷ್ಯನ ನೆರಳನ್ನು ನೋಡಿ. ನೆರಳು ಯಾವ ರೀತಿ ಉದ್ದ ಇದೆಯೋ, ಚಿಕ್ಕದಿದೆಯೋ, ಆ ದಿಕ್ಕಲ್ಲಿದೆಯೋ, ಈ ದಿಕ್ಕಲ್ಲಿದೆಯೋ, ಆ ನೆರಳನ್ನು ನೋಡಿ ನೀವು ಗಮನಿಸ್ಬೋದು. ಎಲ್ಲ ಕಾಣಿಸುತ್ತಾ ಅದು ನೆರಳು? ಈಗ ನೆರಳು ಈ ರೀತಿ ಇದೆ ಇಲ್ಲಿ. ನೆರಳು ಇಲ್ಲಿದೆ. ಈಗ ನಾವು ಇಂಡಿಯಾ ಬಗ್ಗೆ ಮಾತಾಡೋಣ. ಈಗ ಆಗಸ್ಟ್ ಶುರು ಆಗಿದೆ, ಇಂಡಿಯಾಲಿದ್ದೀವಿ. ನಮ್ಮ ಮೇಲೆ ಸೂರ್ಯ ಹೇಗೆ ಹೋಗ್ತಾನೆ ಅಂತ ನಾನು ಈಗ ಈ ತಿಂಗಳನ್ನ ಆಗಸ್ಟ್ ಮೊದಲನೇ ವಾರಕ್ಕೆ ಹಾಕ್ತೀನಿ. ಆಗಸ್ಟ್ ಎಷ್ಟಿತ್ತು? 6th ಅಲ್ವಾ? ಆಗಸ್ಟ್ 6th ಕರೆಕ್ಟ್ ಆಗಿದೆ. ಇರೋದು ಭಾರತದಲ್ಲಿ, ದಕ್ಷಿಣ ಭಾರತ. ಆಯ್ತಾ? ಈಗ ನೆರಳನ್ನ ಗಮನಿಸಿ. ಸೂರ್ಯ ಮುಳುಗ್ತಾನೆ, ಇನ್ನ ಸೂರ್ಯ ಬಂದಿಲ್ಲ, ಆ ಕಡೆ ಬರ್ತಾನೆ, ನೋಡ್ತಾ ಇರಿ. ಹನ್ನೆರಡು ಗಂಟೆಗೆ ನೆತ್ತಿ ಮೇಲೆ ಇರ್ತಾನೆ, ಹೌದಲ್ಲ? ಕಾಣಿಸುತ್ತಾ ಹಿಂದೆ ಇರೋರಿಗೂ? ಇನ್ನೊಂದೆರಡು ಸತಿ ಹೋಗ್ಲಿ, ಅದು ನೋಡ್ತಾ ಇರಿ. ಸ್ವಲ್ಪ ಬೇಗ ಹೋಗೋಣ ಮಾಡ್ತೀನಿ, ಇಷ್ಟ ಇರಲ್ಲ? ಅದು ಎಕ್ಸಾಕ್ಟ್ಲಿ ಈಸ್ಟ್ ಅಲ್ಲ, ಸ್ವಲ್ಪ ಹತ್ಲಾಗಿ ಹೋಗುತ್ತೆ ಸೂರ್ಯ, ಹೌದಲ್ಲ? ಇದು ಈಸ್ಟ್, ಸೂರ್ಯ ಇಲ್ಲಿ ಹುಟ್ಟುತ್ತಾನೆ. ಮುಳುಗೋದು ಎಲ್ಲಿ ನೋಡಿ, ಮುಳುಗೋದು ಇಲ್ಲಿ, ಹೌದಲ್ಲ? ಇದರಿಂದ ಎಷ್ಟು ಗಂಟೆ ಬೆಳಕಿದೆ, ಎಷ್ಟು ಗಂಟೆ ಕತ್ಲೆ ಇದೆ ಅಂತ ಕೂಡ ಕಂಡುಹಿಡಿಬೋದು. ಈಗ ಇದು ಎಲ್ಲಿದೆ ಅಂತ ನಾನು ಹೇಳ್ತೀನಿ, ಯಾರು ಬೇಕಾದ್ರೆ ಉಪಯೋಗಿಸ್ಬೋದು. ಈಗ ನಮ್ಮ ಭಾರತ ದೇಶದಲ್ಲೇ ಇದ್ದು ಚಳಿಗಾಲದಲ್ಲಿ ಹೇಗಿರುತ್ತೆ ನೋಡೋಣ. ಜನವರಿ 1ನೇ ತಾರೀಕು, ಜನವರಿ 5. ಈಗ ಇದೇ ವಿಷಯನ ನೋಡೋಣ. ಈಗ ಅಲ್ಲಿ ನೋಡಿ, ಇಲ್ಲಿ ನೆತ್ತಿಗೆ ಬರೋದೇ ಇಲ್ಲ, ಹೌದಲ್ಲ? ನೆರಳು ಸದಾ ಕಾಣಿಸುತ್ತೆ. ಅದು ಹುಟ್ಟೋದಿಲ್ಲಿ, ಮುಳುಗೋದಿಲ್ಲಿ. ಮೊದಲು ಹುಟ್ಟೋದಿಲ್ಲಿ, ಮುಳುಗೋದಿಲ್ಲಿ, ಹೌದಲ್ಲ?
ನಿಮ್ಗೆ ಕಾಣ್ತದಲ್ಲ? ಈಗ ಇಂಡಿಯಾ ಬಿಟ್ಟು ಎಲ್ಲಿ ಹೋಗೋಣ? ಕ್ಯಾನಡಾಗೆ ಹೋಗೋಣ, ನಾರ್ತ್ ಪೋಲ್ ಹತ್ರ ಹೋಗೋಣ, ಅಥವಾ ಈಗ ಕ್ರಿಕೆಟ್ ಆಡ್ತಾ ಇದ್ದಾರಲ್ಲ ಲಂಡನ್ನಿಗೆ ಹೋಗೋಣ. ಲಂಡನ್ನಲ್ಲಿ ಕ್ರಿಕೆಟ್ ಶುರು ಆಗೋದು ಎಷ್ಟೊತ್ತಿಗೆ? 11ಕ್ಕೋ ಏನೋ ಶುರು ಆಗುತ್ತೆ ಲೋಕಲ್ ಟೈಮ್. ಇಲ್ಲಿ 3:30 ಆಗುತ್ತೆ ಅಲ್ವಾ? ಯಾಕೆ ಲೇಟಾಗಿ ಶುರು ಮಾಡ್ತಾರೆ ಅಂತ ನೋಡೋಣ. ಲಂಡನ್ನಲ್ಲಿ ಈ ರೀತಿ ಇರ್ತದೆ ನೋಡಿ, ನೆತ್ತಿ ಮೇಲೆ ಬರೋದೇ ಇಲ್ಲ, ಅಲ್ಲಿರ್ತಾನೆ. ಜಾಸ್ತಿ ಅಂದ್ರೆ ಅಷ್ಟೇ ಎತ್ತರ, ಆಮೇಲೆ ಹೀಗೆ ಬಂದು, ಹೌದಲ್ಲ? ಇದು ಅರ್ಥ ಆಗ್ತಿದೆಯಲ್ಲ ಇದು ಏನಾಗ್ತಾ ಇದೆ ಅಂತ? ಈಗ ಇನ್ನ ಉತ್ತರಕ್ಕೆ ಹೋಗೋಣ, ನಾರ್ವೆಕ್ಕಿಂತ ಉತ್ತರಕ್ಕೆ ಹೋಗೋಣ, ನೋಡೋಣ ಏನಾಗತ್ತಂತ. ಈಗ ನೋಡಿ ಎಷ್ಟೊತ್ತು ಸೂರ್ಯ ಅಲ್ಲಿ ನೆರಳನ್ನ ನೋಡಿ, ಸೂರ್ಯ ಮುಳುಗ್ತಾ ಇದ್ದಾನ? ನಾವು ಉತ್ತರ ಅದೇ ಧ್ರುವ ಇರ್ತಾರಲ್ಲ ನಾರ್ತ್ ಪೋಲಿಗೆ, ಅದರ ಹತ್ರ ಹೋಗಿದ್ದೀವಿ. ಈಗ ಫುಲ್ ಡೇ ಇದೆ, ಹೌದಲ್ಲ? ಅವ್ರ ಜೀವನ ಅಸ್ತವ್ಯಸ್ತ ಅಂತಾರಲ್ಲ ಅದು, ಅಂದ್ರೆ ಅವ್ರಿಗೆ ಅಭ್ಯಾಸ ಆಗಿದೆ. ನಮಗೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ, ಬಟ್ ಅವರಿಗೆ ಬೇಕಷ್ಟು ಜನ ಇದ್ದಾರೆ. ಗ್ರೀನ್ಲ್ಯಾಂಡಲ್ಲಿ ಜಾಸ್ತಿ ಜನ ಇಲ್ಲ, ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆಯಲ್ಲಿ ಬೇಕಾಷ್ಟು ಜನ ಇದ್ದಾರೆ, ಕ್ಯಾನಡಾ ನಾರ್ತಲ್ಲಿ ಬೇಕಾದ, ಅಲಾಸ್ಕಾಲ್ ಇದ್ದಾರೆ, ಎಲ್ಲ ಇದ್ದಾರೆ, ಹೌದಲ್ಲ? ಇದೇ ಈಗ ಇಲ್ಲ, ಒಂದು ನಿಮಿಷ ಮಾಡೋಣ, ಒಂದು ವಿಷಯ ಮಾಡೋಣ. ಎರಡನ್ನೂ ಒಟ್ಟಿಗೆ ಚೇಂಜ್ ಮಾಡೋದು ಬೇಡ. ಆಗಸ್ಟಲ್ಲೇ ಇರಲಿ. ಈಗ ದಕ್ಷಿಣಕ್ಕೆ ಹೋಗೋಣ, ಅದನ್ನು ನೋಡಿ ಆಮೇಲೆ ಮಂತ್ ಚೇಂಜ್ ಮಾಡ್ತೀವಿ, ಆಗ್ಬೋದಲ್ಲ? ತುಂಬ ದಕ್ಷಿಣಕ್ಕೂ ಹೋಗೋದು ಬೇಡ. ನ್ಯೂಜಿಲೆಂಡ್ಗೆ ಹೋಗೋಣ ಸಾಕು. ನಾವು ಸೌತ್ ಪೋಲಿಗೆ ಹೋಗ್ತಾ ಇಲ್ಲ. ನ್ಯೂಜಿಲೆಂಡಲ್ಲಿ ಎಷ್ಟು ಐಲ್ಯಾಂಡ್ಸ್ ಇದೆ ದೊಡ್ಡದು? ನ್ಯೂಜಿಲೆಂಡ್ ಹ್ಯಾಸ್ 2 ಬಿಗ್ ಐಲ್ಯಾಂಡ್ಸ್, ನಾರ್ತ್ ಐಲ್ಯಾಂಡ್ ಅಂಡ್ ಸೌತ್ ಐಲ್ಯಾಂಡ್ ಅಂತಾರೆ. ಕ್ರೈಸ್ಟ್ ಚರ್ಚ್, ವೆಲ್ಲಿಂಗ್ಟನ್, ಡೆನೆಡಿನ್ ಎಲ್ಲ ಸೌತ್ ಐಲ್ಯಾಂಡಲ್ಲಿರುವ ಊರುಗಳು. ನ್ಯೂಜಿಲೆಂಡಲ್ಲಿರೋ ಎಷ್ಟು ಜನ ಇದ್ದಾರೆ ಗೊತ್ತಾ? ಬೆಂಗಳೂರಿನಲ್ಲಿ ಇರುವಕ್ಕಿಂತ ಅರ್ಧಕ್ಕಿಂತ ಕಡಿಮೆ. ಇಟ್ಸ್ ಅ ವೆರಿ ಸ್ಮಾಲ್. 40 ಲಕ್ಷ ಜನ ಇದ್ದಾರೆ. ಬೆಂಗಳೂರಲ್ಲಿ 95 lakhs ಇದ್ದಾರೆ. ನ್ಯೂಜಿಲೆಂಡಲ್ಲಿ ಕುರಿಗಳು ಮನುಷ್ಯರಿಗಿಂತ ಹೆಚ್ಚಿದ್ದಾರೆ. ಇದು ಸುಮ್ಮನೆ ಕೆಲವು ವಿಷಯ ಅಷ್ಟೆ. ಈಗ ನ್ಯೂಜಿಲೆಂಡಿಗೆ ಹೋಗಿದ್ದೀವಿ. ನ್ಯೂಜಿಲೆಂಡಲ್ಲಿ ಇವಾಗ ಯಾವ ಕಾಲ? ನೆನ್ನೆ ಮಾಡಿದ್ದು ಯಾಕೆ ಮರಿತೀರಾ? ಮೊನ್ನೆ ಮಾಡಿದ್ದು. ಇವಾಗ ಬೇಸಿಗೆನೋ ಚಳಿಯೋ? ಇಲ್ಲಿ ಇನ್ನ ಶೆಕೆ, ನಾರ್ದರ್ನ್ ಹೆಮಿಸ್ಫಿಯರ್ಲಿ ಶೆಕೆ ಇರೋದ್ರಿಂದ ಅಲ್ಲಿ ಚಳಿ ಇರುತ್ತೆ. ಈಗ ಜೂನ್ನಲ್ಲಿ ಜುಲೈಯಲ್ಲಿ ಚಳಿ ಶುರು ಆಗಿರುತ್ತೆ. ನಾವು ಆ ಊರಿಗೆ ಹೋದರೆ ಫುಲ್ ಸ್ನೋ ಇರುತ್ತೆ. ನೆನಪಿರಲಿ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಬೇಸಿಗೆ ಇದ್ದಾಗ ಸದರ್ನ್ ಹೆಮಿಸ್ಫಿಯರಲ್ಲಿ ಚಳಿ ಇರುತ್ತೆ. ಆ್ಯಂಡ್ ಉಲ್ಟಾ ಆಗುತ್ತೆ. ಈಗ ನ್ಯೂಜಿಲೆಂಡಲ್ಲಿ ಚಳಿಗಾಲ. ಅದಕ್ಕೆ ಯಾರು ಕ್ರಿಕೆಟ್ ಸೀರೀಸ್ನ ನೀವು ಗಮನಿಸಿ, ನ್ಯೂಜಿಲೆಂಡಲ್ಲಿ ದಿಸ್ ಪಾರ್ಟ್ ಆಫ್ ದ ಇಯರ್ ಆಡೋದಿಲ್ಲ, ತುಂಬ ಚಳಿ ಇರುತ್ತೆ. ಅವ್ರು ಆಡೋದು ನಮಗೆ ಚಳಿ ಇದ್ದಾಗ, ಅವ್ರಿಗೆ ಶೆಕೆ ಇರುತ್ತೆ. ಎನಿವೆ, ಇನ್ನ ನಾವು ದಕ್ಷಿಣಕ್ಕೆ ಹೋದ್ರೆ ಸೂರ್ಯ ಏಳೋದೇ ಇಲ್ಲ, ಅದನ್ನ ನೋಡ್ಬೋದು ಬೇಕಾದ್ರೆ. ಸೂರ್ಯ ಎಲ್ಲಿದ್ದಾನೆ? ಅದು ಹೊರೈಸನ್ಗೆ ಏನಂತ ಹೇಳಿ ನಿನ್ನೆ, ದಿಗಂತದ ಕೆಳಗಡೆ.
ನೆರಳು ಬರೋದೇ 24 ಗಂಟೆ. ಈ ರೀತಿ ಅವರು ಒಂದು 4-5 ತಿಂಗಳಿರ್ತಾರೆ. ಆಯ್ತಲ್ಲ, ಈಗ ಇನ್ನು 1-2 ಮಾಡ್ತೀನಿ, ಆಮೇಲೆ ಮುಂದುವರ್ಸೋಣ. ಈಗ ಡಿಸೆಂಬರಲ್ಲಿ ಹಾಕ್ತೀನಿ, 1-2 ಜಾಗ ನೋಡೋಣ, ಮುಂದುವರ್ಸೋಣ. ಇದೇ ಜಾಗಕ್ಕೆ ಬೇರೆ. ಆಯ್ತಾ? ಇದೇ ಜಾಗ ಜಾನ್ವರಿಗೆ ಹೋಗಿದೆ. ಏನಂದ್ರಿ? ಜಾಸ್ತಿ ಇರುತ್ತೆ ಅಂತ ಏನು ಸರ್? ಅದು ಸ್ವಲ್ಪ ಬೇರೆ ವಿಷಯ ಆಗುತ್ತೆ. ಇಟ್ ಇಸ್ ನಾಟ್ ದ ಸೇಮ್ ಥಿಂಗ್. January 14th ಆಗುತ್ತೆ, ಬಟ್ ಇಲ್ಲಿ ಜಾನ್ವರಿಯಲ್ಲಿ ಅದು ಟಿಲ್ಟ್ ಆಗಿರೋದ್ರಿಂದ ಇಷ್ಟೊತ್ತು ಬೆಳಕಿರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದ ಟಿಲ್ಟ್, ಹಿಂಗೆ ತಿರುಗಿರುತ್ತೆ. ಸೊ ಈವನ್ ವೆನ್ ದ ಅರ್ತ್ ಈಸ್ ರೊಟೇಟಿಂಗ್, ಅದಕ್ಕೆ ಹಗಲು ರಾತ್ರಿ ವ್ಯತ್ಯಾಸ ಬರೋದಿಲ್ಲ. ನಾವು ನಿನ್ನೆ ನೋಡಿದ್ವಿ ಅನ್ಸುತ್ತೆ, ಚಿತ್ರ ಬರೆದಿದ್ದೆ ನಾನು, ಹೌದಲ್ಲ? ಮತ್ತೆ ಬರಿಬೇಕಾ? ಅದು ಯಾಕಾಗತ್ತೆ ಅಂತ ಚಿತ್ರ ಬೇಕಾಗಿಲ್ಲ ಅಲ್ಲ. ಈಗ ನಾವು ಮತ್ತೆ ಈಗ ಉತ್ತರಕ್ಕೆ ಹೋಗೋಣ. ಈಗ ನಾವು ಡಿಸೆಂಬರಲ್ಲಿ ಜಾನ್ವರಿಯಲ್ಲಿದ್ದೀವಿ. ಇದು ಒಂದನ್ನು ನೋಡಿ ಇದನ್ನು ಮುಗಿಸೋಣ, ಆಯ್ತಲ್ಲ? ಮತ್ತೆ ಇದೆ ಬರ್ತದೆ. ಚೆನ್ನಾಗಿತ್ತಾ ಇದು? ಈಗ ನೋಡಿ, ಫಿಸಿಕ್ಸ್ ಹೇಳ್ಕೊಟ್ಟಾಗ ಅಥವಾ ಯಾವುದೇ ವಿಜ್ಞಾನ ಹೇಳ್ಕೊಟ್ಟಾಗ 3 ಥರದ ಭಾಷೆ ಇರುತ್ತೆ ಅಂತ ಹೇಳ್ತಾರೆ. ಒಂದು ವಿಜ್ಞಾನದ ಭಾಷೆ, ಡೆಫಿನಿಷನ್ಸ್, ಟೆಕ್ನಿಕಲ್ ಟರ್ಮ್ಸ್, ಮೆಥಡ್ಸ್. ಇನ್ನೊಂದು ಗಣಿತದ ಭಾಷೆ, ಪ್ರತಿಯೊಂದಕ್ಕೂ ಗಣಿತ ಇರುತ್ತೆ. ಗಣಿತ ಇಲ್ಲದೆ ವಿಜ್ಞಾನ ಇಲ್ಲ, ನಿಮ್ಗೆ ಗೊತ್ತಿದೆ, ಹೌದಲ್ಲ? ನೀವು ಯಾವುದೇ ಗಣಿತದ ತತ್ವ ತಗೊಂಡ್ರು, ವೆದರ್ ಇಟ್ ಈಸ್ ಆಲ್ಜಿಬ್ರಾ, ಲಿಮಿಟ್ಸ್, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಜಾಮೆಟ್ರಿ, ಅದಕ್ಕೂ ವಿಜ್ಞಾನಕ್ಕೂ ತುಂಬ ಹತ್ತಿರದ ಸಂಬಂಧ ಇದೆ. ಅದು 2ನೇ ಭಾಷೆ. 3ನೇ ಭಾಷೆ ಸರಳ ಭಾಷೆ. ನಮಗೆ ಅದು ಮರ್ತೋಗುತ್ತೆ. ಈಗ ಎಷ್ಟೊಂದು ಸತಿ ನಾವು ಎಷ್ಟು ಅದನ್ನು ಕಾಂಪ್ಲಿಕೇಟೆಡ್ ಆಗಿ ಹೇಳ್ತೀವಿ ಅಂದರೆ, ಮಕ್ಕಳಿಗೆ ಸರಳ ಭಾಷೆಯಲ್ಲೂ ಹೇಳೋದು ಒಂದು ಮುಖ್ಯ. ಸರಳ ಭಾಷೆಯಲ್ಲಿ ಹೇಳಿದರೆ ಅವ್ರ ಮನಸ್ಸಲ್ಲಿ ಅರ್ಥ ಆಗಿದೆ ಅಂತ ಅರ್ಥ. ಡೆಫಿನಿಷನ್ ಹೇಳಿದ್ರೆ ಏನೇನೂ ಅರ್ಥವಾಗಿಲ್ಲ ಅಂತ ಅರ್ಥ. ಸೊ 3 ಭಾಷೆಯನ್ನು ಹೇಳಬೇಕು. ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಿದ್ರು ಕೂಡ, ಅಂದರೆ ಈ ಪ್ರತಿಯೊಂದು ವಿಷಯದ ಹಿಂದೆ ಇರೋ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಿದ್ರು ಕೂಡ, ದ ಲ್ಯಾಂಗ್ವೇಜ್ ಆಫ್ ಸೈನ್ಸ್ ಆ್ಯಂಡ್ ಸಿಂಪಲ್ ಲ್ಯಾಂಗ್ವೇಜ್, ಅದು 2 ಸ್ವಲ್ಪ ಒತ್ತಾಯ ಮಾಡೋದು ನನ್ನ ನಂಬಿಕೆಯಲ್ಲಿ ಮುಖ್ಯ. ಅದು ಈ ಥರ ಕಲ್ಪನೆ ಮಾಡಿಕೊಂಡ್ರೆ ಸಾಧ್ಯ. ಇಲ್ದಿದ್ರೆ ಗ್ರೀನ್ಲ್ಯಾಂಡಲ್ಲಿ ಡಿಸೆಂಬರಲ್ಲಿ ಬಿಸಿಲು ಯಾಕೆ ಬರೋದೇ ಇಲ್ಲಪ್ಪ ಅಂದರೆ ಅವ್ರು ಹೆಂಗೆ ಶುರು ಮಾಡ್ಬೇಕಂತ ಕೂಡ ಗೊತ್ತಾಗಲ್ಲ. ಮನಸ್ಸಲ್ಲಿ ಒಂದು ಚಿತ್ರ ಇರಬೇಕು. ಆ ಮನಸ್ಸಲ್ಲಿ ಒಂದು ಚಿತ್ರ ಇದ್ರೇ ಭಾಷೆ ಹೊರಗೆ ಬರೋದು. ಅದಕ್ಕೆ ಇಂಥವು ತೋರಿಸ್ಬೇಕು. ಈಗ ಆಪ್ಟಿಕ್ಸ್ ಬಗ್ಗೆ ಮಾತಾಡೋಣ. ನಾವು ಈ ಥರನೇ ಮುಂದೆ ಬರ್ಸ್ತೀವಿ ಸರ್. ಸಿಲೆಬಸ್ ಬಗ್ಗೆ ದಯವಿಟ್ಟು ಯೋಚಿಸ್ಬೇಡಿ, ಆಯ್ತಾ? ಯು ವಿಲ್ ನಾಟ್ ಸಿ ಸ್ನೆಲ್ಸ್ ಲಾ. ಸ್ನೆಲ್ಸ್ ಲಾ ಗೊತ್ತಲ್ಲ, ರಿಫ್ರಾಕ್ಷನ್ದು, ಅದನ್ನು ನಾವು ಬರದೇ ಇಲ್ಲ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಬರೆಯೋದಿಲ್ಲ. ಅದೆಲ್ಲ ಇದ್ದದ್ದೇ, ಆಯ್ತಲ್ಲ? ಇದನ್ನು ಬೇರೆ ರೀತಿ ಕಲೀರಿ. ಈಗ ಇದು ಹೇಳಿ ನನಗೆ, ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ ಅಥವಾ ಟಿ ವಿಯಲ್ಲಿ ಕೆಲವು ಸತಿ ಗಾಲಿ ಉಲ್ಟಾ ತಿರುಗೋ ಥರ ಕಾಣಿಸುತ್ತೆ. ಅದನ್ನು ನಿಮಗೆ ವಿಡಿಯೋ ತೋರಿಸ್ತೀನಿ, ಅದು ಯಾಕೆ ಅಂತ ಹೇಳಬೇಕು. ಎಲ್ಲ ಕಾರ್ಗಳು ಮುಂದೆ ಹೋಗ್ತಾ ಇವೆ, ಆ ಗಾಲಿಗಳು ನೋಡಿ. ಕ್ಯಾಮ್ರಾ ಟ್ರಿಕ್ ಅಲ್ಲ ಅದು, ನೀವು ನೋಡಿರ್ತಾರ ಬೇಕಾಗ್ತದೆ.
ಏನೋ ಆಗುತ್ತೆ. ಯಾವುದು ತಿರುಗ್ತಾ ಇದೆಯೋ ಯೂಶಲಿ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಆಗುತ್ತೆ, ಯಾವಾಗಲೂ ಆಗಲ್ಲ ಇದು. ಅಲ್ಲಿ ನೋಡಿ, ಅದು ಹಿಂದೆ ಹೋಗುತ್ತೆ ಮುಂದೆ ಹೋಗುತ್ತೆ. ಕಾರ್ ಮಾತ್ರ ಮುಂದೆನೇ ಹೋಗ್ತಾ ಇದೆ. ನಮ್ಗೆ ಅನ್ಸೋದು ವೀಲ್ ಹಿಂಗೆ 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 ಹೆಂಗೆಂಗೋ ಹೋಗುತ್ತೆ ನೋಡಿ. ಅಲ್ಲಿ ಜೋರಾಗೂ ತಿರುಗ್ತಾ ಇರೋಂಗಿಲ್ಲ, ಮೆತ್ತಗೆ ತಿರುಗ್ತಾ ಇದೆ ಅದು. ಕಾರ್ ಸ್ಲೋ ಆಗ್ತಾ ಇದ್ದಂಗೆ ಹಿಂದೆ ತಿರುಗುತ್ತೆ ಅದು. ಇದು ಯಾಕೆ? ಈ ವಿಡಿಯೋ ಸಾಕು, ಈಗ ಯಾಕೆ ಅಂತ ಯೋಚಿಸೋಣ. ಪ್ರತಿಯೊಬ್ರು ನೋಡಿರ್ತೀರಲ್ವಾ? ಇಲ್ಯೂಷನ್ ಅಲ್ಲ, ಯಾರೋ ಡ್ರೈವ್ ಮಾಡ್ತಾ ಇದ್ದಾರೆ, ನಾವು ಶೂಟ್ ಮಾಡ್ತಾ ಇದ್ದೀವಿ. ಇಲ್ಯೂಷನ್ ಅಂತ ಮ್ಯಾಜಿಕ್ ಟ್ರಿಕ್ ಅಲ್ಲ, ಏನಿಲ್ಲ. ಇಲ್ಲ ಸರ್, ಏನಂದ್ರಿ? ಇಲ್ಲ ಇಲ್ಲ, ಅದು ನೀವು ಹೇಳ್ತಾ ಇರೋದು ಸತ್ಯ, ನೀವು ಹೇಳ್ತಾ ಇರೋದು ಕರೆಕ್ಟ್. ಬಟ್ ಇದಕ್ಕೆ ಅಪ್ಲೈ ಆಗಲ್ಲ. ನೀವು ಹೇಳ್ತಾ ಇರೋದು ಯಾತಕ್ಕೆ ಅಪ್ಲೈ ಆಗುತ್ತೆ ಅಂದರೆ, ನಾವು ಸಿನಿಮಾ ನೋಡಿದಾಗ ಅವರು ಕ್ವಿಕ್ಕಾಗಿ ಅನೇಕ ದೃಶ್ಯಗಳನ್ನ ತೋರಿಸ್ಕೊಂತ ಹೋಗ್ತಾರೆ. ಅದು ನಮ್ಮ ಕಣ್ಣಿಗೆ ಸ್ಮೂತಾಗಿ ಮೂವ್ ಆದಂಗೆ ಅನ್ಸುತ್ತೆ, ಅದಕ್ಕೆ ಅಪ್ಲೈ ಆಗುತ್ತೆ. ಇಲ್ಲ, ಅದಲ್ಲ, ಸ್ವಲ್ಪ ಬೇರೆ ಇದು. ಅದು ಸಿನಿಮಾ ಯಾಕೆ ಸ್ಮೂತಾಗಿ ಆಗುತ್ತೆ ಅಂತ ಅವ್ರು ಅದು ನಮ್ಮ ಮನಸ್ಸಿಗೆ ಸ್ಮೂತ್ ಮೂವ್ಮೆಂಟ್ ಅನ್ಸುತ್ತೆ. ಅವ್ರು ತೋರಿಸೋದು ಹಲವಾರು ಹಿಂಗೆ 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 ಇರೋ ಚಿತ್ರಗಳು. ಅದು ಅದು ಕರೆಕ್ಟ್. ಬಟ್ ಇದು ಉಲ್ಟಾ ಯಾಕಾಗುತ್ತೆ ಅಂತ ಕೇಳ್ತಾರೆ. ಈಗ ಒಂದು ಚಿಕ್ಕ ಕುತೂಹಲ ಇದೆಯಾ ಇದು ತಿಳ್ಕೊಳ್ಳಿಕ್ಕೆ? ನಿಮಗೆ ಯಾವಾಗ ಇದು ಪ್ರಯೋಜನ ಇಲ್ಲ, ಸಿಲೆಬಸ್ಸಿಗೆ ಹೋಗಿ ಅಂತ ನನಗೆ ಹೇಳಿ. ಒಬ್ರು ಹೇಳಿದ್ರೆ ನಾನು ಸಿಲೆಬಸ್ಗೆ ಹೋಗ್ತೀನಿ. ಈಗ ಒಂದು ಕೆಲಸ ಮಾಡೋಣ, ನನಗೆ 2 ವಾಲಂಟಿಯರ್ಸ್ ಬೇಕು. ಕಷ್ಟದ ಕೆಲಸ ಕೊಡಲ್ಲ, ದಯವಿಟ್ಟು ಮುಂದೆ ಬನ್ನಿ. 2, ಎನಿ 2 ಪೀಪಲ್ ಸರ್, ವೆರಿ ಈಸಿ ವರ್ಕ್. ನೀವು 2 ಜೋರಾಗಿ ಕೌಂಟ್ ಮಾಡಬೇಕು, ಆಯ್ತಾ ಸರ್? ನೀವು ಒಟ್ಟಿಗೆ ಮಾಡಬೇಕು. 1 2 3 ಅಂತ ಜೋರಾಗಿ ಎಲ್ಲರಿಗೂ ಕೇಳಿಸೋ ಥರ ಒಟ್ಟಿಗೆ. ನೀವು 1 ನಂದು ಆದ್ಮೇಲೆ ನೀವು 1 ಹಂಗೆ ಮಾಡೋದು. ಹಂಗೆ ಮಾಡ್ತೀರಾ? ಆಯ್ತಾ? ನೀವು ಪ್ರತಿ ಸತಿ 4 8 12 16 ಮಲ್ಟಿಪಲ್ ಆಫ್ 4 ಇದ್ದಾಗ ಒಂದ್ಸತಿ ಕಣ್ಬಿಡಿ, ಮತ್ತೆ ಕಣ್ಣು ಮುಚ್ಕೊಂಬಿಡಿ, ಆಯ್ತಾ? ಅಷ್ಟೇ ನಿಮ್ಮ ಕೆಲಸ. ಕೌಂಟ್ ಅಂತೂ ಜೋರಾಗಿ ಮಾಡ್ತಿರ್ಬೇಕು. ನೀವು ಮಲ್ಟಿಪಲ್ ಆಫ್ 5 ಬಂದಾಗ ಕಣ್ಬಿಡಿ, ಮತ್ತೆ ಕಣ್ಣು ಮುಚ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸಿಂಪಲ್ ಆಕ್ಟಿವಿಟಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಗೊತ್ತಿಲ್ಲ. ಈಗ ನೋಡೋಣ, ಅದಾಯ್ತಲ್ಲ ಸರ್? ವೆರಿ ಸಿಂಪಲ್. ಕಣ್ಣು ಮುಚ್ಕೊಳ್ಳೋದು, ಜೋರಾಗಿ ಬನ್ನಿ ಸರ್. ಅಲ್ಲೋಗಿ ಸರ್. ಇನ್ಸ್ಟ್ರಕ್ಷನ್ಸ್ ಆರ್ ಕ್ಲಿಯರ್ ಅಲ್ವಾ? ಜೋರಾಗಿ ಒಟ್ಟಿಗೆ ಕೌಂಟ್ ಮಾಡಬೇಕು. ಎವ್ರಿ ಟೈಮ್ ಮಲ್ಟಿಪಲ್ ಆಫ್ 4 ಆಗ ಮಾತ್ರ ಕಣ್ಣು ಬಿಟ್ಟು ಮುಚ್ಚಬೇಕು. ಎವ್ರಿ ಟೈಮ್ ಮಲ್ಟಿಪಲ್ ಆಫ್ 5 ಆಗ ಮಾತ್ರ ಕಣ್ಣು ಬಿಟ್ಟು ಮುಚ್ಚಬೇಕು. ತಕ್ಷಣ ಮುಚ್ಚಿರಲೇಬೇಕು. ಓನ್ಲಿ ಮಲ್ಟಿಪಲ್ ಆಫ್ 5ಗೆ, ನೀವು ಓನ್ಲಿ ಮಲ್ಟಿಪಲ್ ಆಫ್ 4ಗೆ, ಆಯ್ತಾ? ಇನ್ನೇನು ನೋಡಕ್ ಹೋಗ್ಬೇಡಿ. ಆಮೇಲೆ ಬೇರೆಯವ್ರು ಮಾಡ್ತಾರೆ, ನೀವು ನೋಡಿ, ಏನು ತೊಂದರೆ ಇಲ್ಲ. ನೀವು ಯು ಆರ್ ನಾಟ್ ಮಿಸ್ಸಿಂಗ್ ಎನಿಥಿಂಗ್, ಆಯ್ತಾ? ಶುರುಣ ಬಟ್ ಕೌಂಟ್ ಮಾಡಕ್ಕೆ ಶುರು ಮಾಡಿ ಜೋರಾಗಿ. ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಕಣ್ಮುಚ್ಚಿರಿ ಸರ್, ಯಾರು ಏನು ಮಾಡಲ್ಲ, ಕಣ್ಮುಚ್ಚಿರಿ ಸರ್. ಒಂದೊಂದು ಶುರು ಮಾಡಿ, ಒಬ್ರು ಶುರು ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಸೊ 20ಗೆ 2 ಕಂಡುಬಿಟ್ರು, ಮಿಕ್ಕಿದ್ದೆಲ್ಲ ಕರೆಕ್ಟಾಗಿ ಮಾಡಿದ್ರು, ಹೌದಲ್ಲ? ಈಗ ಒಂದು ಚಲಿಸುವ ಅಲ್ಲ, ಅದು ಸುತ್ತಾಗ್ತಾ ಇರೋ ಒಂದು ವಸ್ತುನ ಅವ್ರ ಮುಂದೆ ಇಡೋಣ. ಅವರು ಯಾವ ರೀತಿ ಅದನ್ನ ವರ್ಣನೆ ಮಾಡ್ತಾರೆ ಅಂತ ನೋಡೋಣ, ಆಯ್ತಾ? ಯಾವ ತರ ಸುತ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕಣ್ಣು ಮುಚ್ಕೊಳ್ಳಿ ಸರ್. ಈಗ ಶುರು ಮಾಡಿ ಮತ್ತೆ. 1 2 3 4 5 6 7 8 9 10 11. ನೀವಿಬ್ರು ನನ್ನ ಕೈ ನೋಡ್ಬೇಕು. ನನ್ನ ಕೈ ಯಾವ ತರ ಸುತ್ತಾ ಇದೆ ಅಂತ ವರ್ಣನೆ ಮಾಡ್ಬೇಕು, ಆಯ್ತಾ? ಕಣ್ಣು ಮುಚ್ಕೊಳ್ಳಿ, ಶುರು ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22. ಒಂದು ನಿಮಿಷ. ಸೊ ನಾನು ಕೈ ಯಾವ ರೀತಿ ತಿರುಗಿಸ್ತಾ ಇದ್ದೆ? ನೀವು ಹಿಂಗೆ ತಿರುಗಿಸ್ತಾ ಇದ್ದೀರಿ ಸರ್. ಈಗ ನಿಂತ್ಕೊಂಡು ಈಗ ತಿರುಗಿಸ್ತಾ ಇದ್ದೆ. ನಿಮ್ಗೇನು ಅನ್ಸುತ್ತೆ? ನನಗೆ
ನಿಮ್ಗೆ ಹಂಗೆ ಅನಿಸ್ತಾ? ಹಾಂ, ಆಮೇಲೆ ಮತ್ತೆ ಇಲ್ಲಿಗೆ ಬಂದಿತ್ತು ನಾನು ಮಾಡಿ. ಏನಾಗುತ್ತೆ ಗೊತ್ತಾ, ಈಗ ನಾನು ತೋರಿಸ್ತೀನಿ, ನೀವು ಕೂಡಿ ನಾನು ಹೇಳ್ತೀನಿ. ಸ್ವಲ್ಪ ಕಷ್ಟ ಆಯಿತು ದೊಡ್ಡ ಕ್ಲಾಸಲ್ಲಿ ಈ ಥರ ಮಾಡಿ ತೋರಿಸೋದು. ಈಗ 1 ಇದ್ದಾಗ ನನ್ನ ಕೈ ಇಲ್ಲಿತ್ತು, ಕಣ್ಣು ಮುಚ್ಚಿತ್ತು, ಹೌದಲ್ಲೋ. 2 ಇದ್ದಾಗ ಇಲ್ಲಿತ್ತು, ಕಣ್ಣು ಮುಚ್ಚಿತ್ತು. 3 ಇದ್ದಾಗ ಇಲ್ಲಿತ್ತು, ಕಣ್ಣು ಮುಚ್ಚಿತ್ತು. 4 ಇದ್ದಾಗ ಕೈ ಇಲ್ಲಿತ್ತು, ಅವರೊಬ್ರು ನೋಡಿದ್ರು. ಅವ್ರ ಮನಸ್ಸಲ್ಲಿದ್ದೇನು, ನನ್ನ ಕೈ ಇಲ್ಲಿದೆ, ಹೌದಲ್ಲ. 5 ಅಂದಾಗ ಇಲ್ಲಿತ್ತು, ಅವ್ರು ನೋಡಿದ್ರು, ಇನ್ನೊಬ್ರು, ಅವ್ರ ಮನಸ್ಸಲ್ಲೇನು, ಕೈ ಇಲ್ಲಿದೆ, ಹೌದಲ್ಲ. 6, 7, 8 ಆಯ್ತಾ, ಅಲ್ಲೇ ಇದೆ. 9, 10 ಇಲ್ಲಿ ಬಂದಿದೆ. ಸೊ ಒಬ್ಬರೇನು ಅನ್ಕೊಂತಾರೆ, ಕೈ ಅಲ್ಲಾಡೇ ಇಲ್ಲ. ಇನ್ನೊಬ್ಬರೇನು ಅನ್ಕೊಂತಾರೆ, ನಿಧಾನವಾಗಿ ಕೈ ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಷ್ಟೇ. ಅವರು 5 ಇಂದ 10 ಎಣಿಸೋ ತನಕ ಕೈ ಇಲ್ಲಿದ್ದು ಅಲ್ಲೋಯ್ತು. ತಿಳಿತಾ? ಕಣ್ಣು ಅದೇನಂದ್ರೆ, ಒಂದು ತಿರುಗ್ತಾ ಇದೆ, ಇನ್ನೊಂದು ಕಣ್ಣು ಮುಚ್ಚಿ ಕಣ್ಣು ತೆಗಿತಾ ಇದೆ. ಅದು ಒಟ್ಟಿಗೆ ಆಗ್ತಾ ಇಲ್ಲ, ಹೌದಲ್ಲ. ಇವಾಗ ಇಫ್ ಐ ಟೆಲ್ ದ ಜೆಂಟಲ್ಮೆನ್, ಪ್ರತಿ ಸತಿ ಮಲ್ಟಿಪಲ್ ಆಫ್ 4ಗೆ ಮಾತ್ರ ಕಣ್ ತೆಗೀರಿ ಅಂತ, ಹೆಂಗೆ ಕಾಣಿಸುತ್ತೆ ನೋಡಿ. 1 ನೋಡ್ತಾರೆ, ಇಲ್ಲ 0 ಅಲ್ಲಿ ನೋಡ್ತಾರೆ ಅಂತ ಇಟ್ಕೊಳ್ಳಿ. ಇದು 1, ಇದು 2, 3, 4 ನೋಡ್ತಾರೆ. 5, 6, 7 ಮತ್ತೆ ನೋಡ್ತಾರೆ, ಅಲ್ಲೇ ಇರುತ್ತೆ. 5 ಇದ್ರೆ ಬೇರೆ, 3 ಇದ್ರೆ ನೋಡೋಣ ಹೆಂಗಿರುತ್ತೆ ಅಂತ, ಆಯ್ತಾ. 1, 2, 3 ಕೆಳಗೆ ನೋಡ್ತಾರೆ, ಹೌದಲ್ಲ. 4, 5, 6 ಅಲ್ಲೋಯ್ತು. 7, 8, 10, 11 ಹೋಯ್ತೋ ಇಲ್ಲ, ರಿವರ್ಸ್. ಅಷ್ಟೇ. ಈಗ ಇದಾಯ್ತು, ಈ ಆಕ್ಟಿವಿಟಿ ಆಯ್ತು, ಅರ್ಥ ಆಯ್ತಲ್ಲ. ಇಟ್ ಈಸ್ ದ ಡಿಫರೆನ್ಸ್ ಆಫ್ ದೀಸ್ 2 ನಂಬರ್ಸ್. ಅಂದರೆ 2 ಇದೆ. ಅವರು ಎಷ್ಟು ಸತ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದು ಮಾಡ್ತಾ ಇದ್ದಾರೆ, ವಿತ್ ವಾಟ್ ಫ್ರೀಕ್ವೆನ್ಸಿ. ಇನ್ನೊಂದೇನು ಅಂದರೆ, ಯಾವ ಸ್ಪೀಡಲ್ಲಿ ಅದು ಗಾಳಿ ತಿರುಗ್ತಾ ಇದೆ, ಹೌದಲ್ಲೋ. ಈಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಕಣ್ಣು ಎಲ್ಲಿಂದ ಬಂದವು, ಆಯ್ತಲ್ಲ. ಅಲ್ಲಿ ಗಾಳಿ ತಿರುಗ್ತಾ ಇದೆ, ಕಣ್ಣು ಎಲ್ಲಿಂದ ಬಂತು? ನಾವೇನು ಕಣ್ಣು ಮಿಡಿಸ್ತಾ ಕೂತಿಲ್ಲಲ್ಲ. ಕ್ಯಾಮ್ರಾ, ವಾಟ್ ಡಸ್ ದ ಕ್ಯಾಮ್ರಾ ಡೂ? ಕ್ಯಾಮ್ರಾ ಇಸ್ ರ್ಯಾಪಿಡ್ಲಿ ಬ್ಲಿಂಕಿಂಗ್. ಕ್ಯಾಮ್ರಾ ತೆಗೆಯೋದೇನು, ಮೂವಿ ಕ್ಯಾಮ್ರಾ 1 ಸೆಕೆಂಡಿಗೆ ಅನೇಕ ಸ್ಟಿಲ್ ಇಮೇಜಸ್ ತೆಗೆಯುತ್ತೆ. ಮೂವಿ ಕ್ಯಾಮ್ರಾ ಕೂಡ 1 ಸೆಕೆಂಡಿಗೆ ಎಷ್ಟು, 30, 40, 50 ರ್ಯಾಪಿಡ್ ಆಗಿ ಸ್ಟಿಲ್ ಇಮೇಜಸ್, ಸ್ಟಿಲ್ ಅಂದರೆ ಅಲ್ಲಾಡದೇ ಇರೋ ಇಮೇಜಸ್ ತೆಗೆಯುತ್ತೆ. ಅದು ಕೂಡ ಬ್ಲಿಂಕ್ ಆಗ್ತಾ ಇದೆ. ಸೊ ವೆನ್ ದ ಸ್ಪೀಡ್ ಆಫ್ ದ ಬ್ಲಿಂಕಿಂಗ್ ಕ್ಯಾಮ್ರಾ ಆ್ಯಂಡ್ ದ ಸ್ಪೀಡ್ ಆಫ್ ದ ಮೂವ್ಮೆಂಟ್ ಈ ಥರ ರಿಲೇಷನ್ಶಿಪ್ ಬಂದಾಗ ಅದು ಹೆಂಗೆ ಬೇಕಾದ್ರೆ ಕಾಣಿಸ್ಬೋದು. ತಿಳಿತಲ್ಲ, ಗೊತ್ತಾಯ್ತಲ್ಲ ಈಗ. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್. ಇದು ಏನಂದ್ರಿ, ರಿಯಲ್ ಅಂದರೆ ಕ್ಯಾಮ್ರಾ ಅಲ್ಲ. ಕ್ಯಾಮ್ರಾ ಇಲ್ಲದೆ ಆದ್ರೂ ಫ್ಯಾನ್ನಲ್ಲೆಲ್ಲ ಆಗುತ್ತೆ, ಹೌದು. ಯಾಕಂದ್ರೆ ನಮ್ಮ ಕಣ್ಣಿಗೆ ತಿಳಿಯೋದಿಲ್ಲ. ಕಣ್ಣಿಗೂ ಅವ್ರು ಹೇಳ್ದಂಗೆ ಮೋರ್ ದೆನ್ 24 ಫ್ರೇಮ್ಸ್ ಪರ್ ಸೆಕೆಂಡ್ ಬಂದರೆ ನಮ್ಗೆ ಅರ್ಥವಾಗಿ ಗೊತ್ತಾಗೋದಿಲ್ಲ. 1/10 ಅದು. ಸೊ ಅದು ಕೂಡ ಒಂಥರ ಫ್ರೀಕ್ವೆನ್ಸಿ ಇರುತ್ತೆ ಅದಕ್ಕೆ. ಸೊ ದ ಫ್ರೀಕ್ವೆನ್ಸಿ ಆಫ್ ದ ರೊಟೇಟಿಂಗ್ ಆಬ್ಜೆಕ್ಟ್ ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ ಅವರ್ ಐ, ಫ್ರೀಕ್ವೆನ್ಸಿ ಆಫ್ ದ ಕ್ಯಾಮ್ರಾ, ಅದರಲ್ಲಿ ಈ ಥರ ವ್ಯತ್ಯಾಸ ಬಂದರೆ, ಸ್ವಲ್ಪ ವ್ಯತ್ಯಾಸ, ಆಗ ಈ ಥರ ಕಾಣಿಸುತ್ತೆ. ಇವಾಗ ನೀವು ಗಾಲಿಗಳು ಹಿಂದೆ ತಿರ್ಗೋದು ನೋಡಿದ್ರಿ. ಈಗ ಹೆಲಿಕಾಪ್ಟರ್ ಬ್ಲೇಡ್ನ ನೋಡಿ ಹೆಂಗಿದೆ. ಹೆಲಿಕಾಪ್ಟರ್ ಬ್ಲೇಡ್ ಈಗ ಫ್ಲೈ ಆಗ್ತಾ ಇದ್ದಾಗ ಬ್ಲೇಡ್ ಜೋರಾಗಿ ತಿರುಗ್ತಾ ಇರಬೇಕು ಬೇಡ? ಕ್ಯಾಮ್ರಾ ಸ್ಪೀಡ್ನ ಅಡ್ಜಸ್ಟ್ ಮಾಡಿದ್ರೆ ಬ್ಲೇಡ್ಸು ತಿರುಗೋದೇ ಇಲ್ಲ ನೋಡಿ. ಹಿಂದ್ಗಡೆ ಬ್ಲೇಡ್ ಎಷ್ಟು ಮೆತ್ತಗೆ ತಿರುಗ್ತಾ ಇದೆ, ಆ ರೀತಿ ಮೆತ್ತಗೆ ತಿರುಗಿದ್ರೆ ಅದು ಹಾರಕ್ಕಾಗತ್ತಾ? ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸ್ವಲ್ಪ ತಿರುಗೋದು ಗೊತ್ತಾಗತ್ತೆ ಕೆಲವು ಸತಿ. ಅದೇ ಕಾಣಿಸೋದೇ ಇಲ್ಲ, ತಿರುಗ್ತಾ ಇದೆ ಅಂತ ಗೊತ್ತಾಗಲ್ಲ ನೋಡಿ. ಎಂತ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ಏನಂತಾರೆ ಸೈನ್ಸ್ ಅಲ್ಲಿ? ಸ್ಟ್ರೋಬೋಸ್ಕೋಪಿಕ್ ಎಫೆಕ್ಟ್ ಅಂತಾರೆ.
ಕನ್ನಡದಲ್ಲಿ ಇದು ಖಂಡಿತ ಗೊತ್ತಿಲ್ಲ ನನಗೆ. ಕಂಡುಹಿಡಿತೀನಿ, ಟ್ರೈ ಮಾಡ್ತೀನಿ. ಈಗ ಡಿಸ್ಕೋ ಅಲ್ಲಿ ಲೈಟ್ ಬಿಡ್ತಾರಲ್ರಿ ಹಿಂಗೆ, ಅದಕ್ಕೆ ಸ್ಟ್ರೋಬ್ ಲೈಟ್ಸ್ ಅಂತಾರೆ. ತುಂಬ ಬೇಗ ಹಿಂಗೆ ಫ್ಲಾಶ್ ಆಗೋ ಲೈಟ್ಸಿಗೆ. ಅದರಲ್ಲೂ ನಿಮ್ಗೆ ಅನ್ಸ್ಬೋದು ಅವ್ರು ಯಾರು ಡ್ಯಾನ್ಸ್ ಮಾಡ್ತಿದ್ರೆ ಕೆಲಸದ ಹಿಂಗಿರ್ತಾರೆ, ಇನ್ನೆಂಗೋ ಇರ್ತಾರೆ, ಅವ್ರು ಡ್ಯಾನ್ಸ್ ಮಾಡೋದು ಗೊತ್ತಾಗಲ್ಲ, ಇನ್ನೇನೋ ಬೇರೆ ರೀತಿ ಗೊತ್ತಾಗುತ್ತೆ. ಯಾವುದೋ ಹಳೆ ಸಿನಿಮಾದಲ್ಲಿ ತೋರಿಸಿದ್ರೆ ನೀವು ನೋಡಿರ್ಬೋದು, ಅಥವಾ ನೀವು ಡಿಸ್ಕೋ ಹೋದ್ರೂ ನೋಡ್ಬೋದು. ಬಟ್ ಅದು ಈ ಥರ ಆಗುತ್ತೆ. ಇದು ಯಾರಿಗೆ ಇನ್ನೂ ಸರಿಯಾಗಿ ಅರ್ಥವಾಗಿಲ್ಲ? ಎನಿಬಡಿ? ಇದು ಒಂಥರ ಕುತೂಹಲ ವಿಷಯ ಅಷ್ಟೇ ಹೊರತು ಯಾವ ಕ್ಲಾಸಲ್ಲೂ ಇಲ್ಲ, ಸಿಲೆಬಸ್ಸಲ್ಲಿ, PUC ಇಲ್ಲ, ಕಾಲೇಜಲ್ಲೂ ಇಲ್ಲ. ಇದು ಯಾವುದೋ ಒಂದು ರೀತಿಯಲ್ಲಿ ನೀವು ಬೇಕಾದ್ರೆ ಉಪಯೋಗಿಸ್ಕೋಬೋದು. ಈಗ ಮುಂದಿನ ಪ್ರಶ್ನೆ, ಈಗ ಇದರದೇ ಒಂದು ಅನಿಮೇಷನ್ ಇಲ್ಲಿ ಹಾಕಿದ್ದೀನಿ, ಅದನ್ನು ನೋಡೋಣ. ಈಗ ನೋಡಿ, ಇದು ನಾವು ಕೈಯಲ್ಲಿ ಮಾಡಿದ್ದೇ ಇದಿದೆ. ಇದು ಸುಮ್ಮನೆ ತಿರುಗ್ತಾ ಇದೆ. ಇಲ್ಲಿ ಲೈಟ್ ಆನ್ ಆಫ್ ಮಾಡ್ತಾ ಇದ್ದಾರೆ, ಇಲ್ಲೂ ಕೂಡ ಲೈಟ್ ಆನ್ ಆಫ್ ಮಾಡ್ತಾ ಇದ್ದಾರೆ, ಬೇರೆ ಸ್ಪೀಡಲ್ಲಿ, ಬೇರೆ ಗತಿಯಲ್ಲಿ. ಬಟ್ ಮುಳ್ಳು ತಿರುಗ್ತಾ ಇರೋದು ಮೂರರಲ್ಲೂ ಒಂದೇ ವೇಗದಲ್ಲಿ. ಇದರಲ್ಲಿ ಒಂದೇ ಕಡೆ ನಿಂತಂಗಿದೆ, ಇದರಲ್ಲಿ ಉಲ್ಟಾ ಹೋದಂಗಿದೆ. ನಾವು ಕೈಯಲ್ಲಿ ಇಟ್ಕೊಂಡು ಮಾಡಿದ್ದೇ ಇದು, ಆಯ್ತಲ್ಲ? ಈಗ ಮುಂದಿನ ಪ್ರಶ್ನೆ, ವೈ ಡಸ್ ದ ಸ್ಕೈ ಅಪಿಯರ್ ಬ್ಲೂ? ನೀಲಿ ಯಾಕೆ ಕಾಣಿಸುತ್ತೆ? ಸುಲಭ ಇದು. ವೇವ್ ಲೆಂತ್ಗೆ ಇಟ್ ಡಿಪೆಂಡ್ಸ್ ಆನ್ ದ ವೇವ್ ಲೆಂತ್ ಆರ್ ಫ್ರೀಕ್ವೆನ್ಸಿ. ಸೊ ಯಾರು ಬಂದು ಒಬ್ಬರೇ, ತುಂಬ ಜನ ಬರಬೇಡಿ, ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗತ್ತಾ ಇದನ್ನು? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್? ಸನ್ಲೈಟ್ ಅರ್ತ್ ಅದು ವಾತಾವರಣದಿಂದ ಎಂಟರ್ ಆದಾಗ ಏನಾಗುತ್ತೆ, ಆ್ಯಂಡ್ ವೈ ಡಸ್ ದ ಸ್ಕೈ ಅಪಿಯರ್ ಬ್ಲೂ? ಇದು ನಾವು 3 ಕ್ವಶನ್ ಹಾಕಿದ್ದೀನಿ, 2 ಸ್ವಲ್ಪ ಬೇರೆ ಥರದ್ದು. ಇದು ಸುಲಭ, ಪರವಾಗಿಲ್ಲ, ಇದು ಹೇಳ್ಬೋದಲ್ಲ? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಸರಿ ಸರ್. ಯಾಕೆ ಬ್ಲೂ? ವೈ ನಾಟ್ ರೆಡ್ ಆರ್ ಸಮ್ ಅದರ್ ಕಲರ್? ಕರೆಕ್ಟ್, ಸ್ವಲ್ಪ ಹೇಳ್ಬಿಡ್ತಾರೆ, ಆಮೇಲೆ ಮುಂದುವರ್ಸ, ಬೇಕಾದ್ರೆ ಉಪಯೋಗಿಸಿ ಇದನ್ನು. ಮೈಕ್ ಇಟ್ಕೊಡಿ ಸರ್. I'll try to explain. The scattering of the we have the atmosphere surrounding the earth. ವಾತಾವರಣ ಏನು ಸುತ್ತಮುತ್ತ ಭೂಮಿನ ವಾತಾವರಣದಲ್ಲಿ ಅನೇಕ ಸಣ್ಣ 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 ಪಾರ್ಟಿಕಲ್ಸ್ ಇರುತ್ತೆ, ವೆರಿ ಫೈನ್ ಪಾರ್ಟಿಕಲ್ಸ್. ವೆರಿ ಫೈನ್ ಅಂದ್ರೆ ಅದ್ರ ಸೈಜ್ ವೇವ್ ಲೆಂತ್ ಆಫ್ ಲೈಟ್ ಕಂಪ್ಯಾರಬಲ್ ಇರುತ್ತೆ. ಆ ತರದ ಪಾರ್ಟಿಕಲ್ಸ್ ಲೈಟ್ ಇಂಟ್ರಾಕ್ಟ್ ಆದಾಗ, ವೆನ್ ಎವರ್ ಲೈಟ್ ಪಾರ್ಟಿಕಲ್ಸ್, ಫೋಟಾನ್ಸ್, ಬೇರೆ ಬೇರೆ ವೇವ್ ಲೆಂತ್ ಪಾರ್ಟಿಕಲ್ಸ್ ಜೊತೆ ಇಂಟ್ರಾಕ್ಟ್ ಆಗುತ್ತೆ, ಅವು ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಡಿಫ್ರೆಂಟ್ ವೇವ್ಲೆಂತ್ಸ್ ಆಫ್ ಲೈಟ್ ಗೆಟ್ ಸ್ಕ್ಯಾಟರ್ಡ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ನೀವು ಸಣ್ಣ ಸಣ್ಣ ಗೋಲಿಗಳು ತಗೊಂಡ್ರೆ, ಬೇರೆ ಬೇರೆ ಸೈಜ್ ಗೋಲಿ ತಗೊಂಡು ಅದೇ ಸೈಜ್ ಬೇರೆ ಗೋಲಿಗಳ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಕೊಲೈಡ್ ಮಾಡಿದ್ರೆ, ಎಲ್ಲರೂ ಒಂದೇ ಡೈರೆಕ್ಷನ್ ಅಲ್ಲಿ ಸ್ಕ್ಯಾಟರ್ ಆಗಲ್ಲ. ಡಿಪೆಂಡಿಂಗ್ ಅಪಾನ್ ದೇರ್ ಸೈಜ್ ಒಂದೊಂದು ದಿಕ್ಕಲ್ಲಿ ಸ್ಕ್ಯಾಟರ್ ಆಗುತ್ತೆ. ಅದೇ ಎಫೆಕ್ಟ್ ಆದಾಗ ಬೇರೆ ಬೇರೆ ವೇವ್ಲೆನ್ಸ್ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಯಾವ ವೇವ್ಲೆನ್ಸ್, ಫಾರ್ ಎಕ್ಸಾಂಪಲ್ ಬ್ಲೂ ಲೈಟ್ ಸಣ್ಣ ನೆತ್ತಿಯಲ್ಲಿದ್ದಾಗ ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ, ಭೂಮಿ ಕಡೆಗೆ ಸ್ಕ್ಯಾಟರ್ ಆಗುತ್ತೆ. ರೆಡ್ ವೇವ್ಲೆನ್ಸ್ ದೇ ಸ್ಕ್ಯಾಟರ್ ಅವೇ ಫ್ರಮ್ ದಿ ಅಬ್ಸರ್ವರ್. ಸೊ ಹಾಗಾಗಿ ನಮಗೆ ಎಲ್ಲಾ ವೇವ್ಲೆನ್ಸ್ ಸ್ಕ್ಯಾಟರ್ ಆದ್ರೂ ಕೂಡ ನಮ್ಮ ಕಡೆಗೆ ಯಾವುದು, ಅಬ್ಸರ್ವರ್ ಕಡೆಗೆ ಯಾವ್ದು ಸ್ಕ್ಯಾಟರ್ ಜಾಸ್ತಿ ಆಗುತ್ತೆ, ಆ ಕಲರ್ ನಮಗೆ ಸ್ಕೈ ಕಾಣಿಸುತ್ತೆ. ಸೊ ಅದಕ್ಕೆ ಹಾರಿಜನ್ ಕಡೆಗೆ ಹೋದಾಗ, ಈವನ್ ಈ ಸನ್ರೈಸ್ ಅಥವಾ ಸನ್ಸೆಟ್ ಬಂದಾಗ ಜಾಸ್ತಿ ದೂರ ಅಲ್ಲಿ ಏನು ಫ್ಯಾಕ್ಟ್ ಗೊತ್ತಾಗುತ್ತೆ ಅಂದ್ರೆ, ಶಾರ್ಟರ್ ವೇವ್ಲೆನ್ಸ್ ಇದ್ದಿದ್ದು ಜಾಸ್ತಿ ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಬೇಗ ಎಕ್ಸ್ಟಿಂಕ್ಟ್ ಆಗುತ್ತೆ. ಲಾಂಗರ್ ವೇವ್ಲೆನ್ಸ್ ಇದ್ದಿದ್ದು ಲೈಟ್ ಏನಾಗುತ್ತೆ, ದೇ ಕ್ಯಾನ್ ಟ್ರಾವೆಲ್ ಫಾರ್ದರ್ ಡಿಸ್ಟೆನ್ಸ್. ಸೊ ಅದಕ್ಕೆ ಈವ್ನಿಂಗ್ ಬಂದಾಗ ಬೇರೆ ಪಾರ್ಟ್ ಆಫ್ ದ ಸ್ಕೈ ಬ್ಲೂ ಕಾಣಿಸ್ತಿದ್ರು ಕೂಡ ನಿಮ್ಗೆ ಹಾರಿಜನ್ ಸುತ್ತಮುತ್ತ ಇರೋ ಆಕಾಶ ಕೆಂಪಿಗೆ ಅಥವಾ yellowish orange ಕಲರ್ ಕಾಣಿಸುತ್ತೆ. ಸೊ ದಟ್ ಈಸ್ ಬಿಕಾಸ್ ರೆಡ್ ವೇವ್ಲೆನ್ಸ್ ದೇ ಟ್ರಾವೆಲ್ ಥ್ರೂ ಲಾಂಗರ್ ಡಿಸ್ಟೆನ್ಸ್ ಅಂಡ್ ದೇ ಕ್ಯಾನ್ ಟ್ರಾವೆಲ್ ಥ್ರೂ ಲಾಂಗರ್ ಡಿಸ್ಟೆನ್ಸ್ ಬಿಕಾಸ್ ಜಾಸ್ತಿ ವೇವ್ಲೆಂತ್ ಇರೋದ್ರಿಂದ. ಹಾಗಾಗಿ ಟ್ರಾವೆಲ್ ಟುವರ್ಡ್ಸ್ ಅಬ್ಸರ್ವರ್. ಆ ಪಾರ್ಟ್ ಆಫ್ ದ ಸ್ಕೈ ನಮಗೆ ರೆಡ್ಡಿಶ್ ಎಲ್ಲೋ ಕಾಣುತ್ತೆ, ಬಟ್ ಅದರ್ ಪಾರ್ಟ್ ಆಫ್ ದ ಸ್ಕೈ ನಿಮಗೆ ಬ್ಲೂ ಕಲರ್ ಕಾಣಿಸುತ್ತೆ. ಬಿಕಾಸ್ ಬ್ಲೂ ಕಲರ್ ಇಸ್ ಸ್ಕ್ಯಾಟರ್ಡ್ ಇನ್ ದಟ್ ಡೈರೆಕ್ಷನ್ ಜಾಸ್ತಿ, ಯಾಕಂದ್ರೆ ಶಾರ್ಟರ್ ವೇವ್ಲೆಂತ್ ಇರೋದು ಅಂಡ್ ದೇ ಹ್ಯಾವ್ ಟು ಟ್ರಾವೆಲ್ ಶಾರ್ಟರ್ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಬರುವಾಗ ಡಿಸ್ಟೆನ್ಸ್ ಕಡಿಮೆ ಟ್ರಾವೆಲ್ ಆಗುತ್ತೆ.
ಇಲ್ಲಿಂದ ಇಲ್ಲಿಗೆ ಬರೋದು ಹ್ಯಾವ್ ಟು ಟ್ರಾವೆಲ್ ಮೋರ್ ಡಿಸ್ಟೆನ್ಸ್. ಸೊ ಯಾವಾಗ ಸೂರ್ಯ ಝೆನಿತ್ಗೆ ಹತ್ರ ಬರ್ತಾ ಹೋಗುತ್ತೆ, ಇಟ್ ಅಪಿಯರ್ಸ್ ಬ್ಲೂ ಕಲರ್. ಹಾರಿಜಾನ್ ಕಡೆಗೆ ಬಂದಾಗ ಲಾಂಗರ್ ವೇವ್ ಸ್ಕ್ಯಾಟರ್ ಆಗೋದ್ರಿಂದ ಇಟ್ ಅಪಿಯರ್ಸ್ ಇನ್ ರೆಡಿಶ್ ಅಥವಾ ಆರೆಂಜ್ ಕಲರ್ ಕಾಣಿಸುತ್ತೆ. ಥ್ಯಾಂಕ್ ಯು. ಸೊ ಬ್ಲೂ ವೇವ್ ಲೆಂತ್ ಫ್ರೀಕ್ವೆನ್ಸಿ ಜಾಸ್ತಿ, ವೇವ್ ಲೆಂತ್ ಕಡಿಮೆ, ಸ್ಕ್ಯಾಟರ್ ಆಗುತ್ತೆ. ರೆಡ್ ವೇವ್ ಲೆಂತ್ ಜಾಸ್ತಿ, ಸೊ ಸ್ಕ್ಯಾಟರ್ ಆಗಲ್ಲ. ಅದೇ ಒಂದು ಚಿತ್ರ ಕೂಡ ನೋಡ್ಬೋದು. ಸಿಂಪಲ್ ಆಗಿ ತೋರಿಸ್ಬೇಕಂದ್ರೆ ಬ್ಲೂ ಸ್ಕ್ಯಾಟರ್ ಆಗುತ್ತೆ, ರೆಡ್ ಮತ್ತೆ ಅದರ್ ಕಲರ್ ಸ್ಕ್ಯಾಟರ್ ಆಗಲ್ಲ. ನೀವು ಈ ಎಕ್ಸ್ಪೆರಿಮೆಂಟ್ನ ಸ್ವಲ್ಪ ಸುಲಭವಾಗಿ ಮಾಡ್ಬೋದು. ಏನಂದ್ರೆ ದೊಡ್ಡದೊಂದು ಫಿಶ್ ಟ್ಯಾಂಕ್ ಇದೆ. ಯಾರು ಮನೇಲಿ ಫಿಶ್ ಸಾಕ್ತೀರಾ? ಅಕ್ವೇರಿಯಂ ಥರ ಇಲ್ವಾ? ಇಷ್ಟು ದೊಡ್ಡ ಫಿಶ್ ಟ್ಯಾಂಕ್ ಬೇಕಾಗುತ್ತೆ. ಅದು ಹೊತ್ಕೊಂಡ್ಬರ್ಲಿಕ್ಕೆ ಆಗಲಿಲ್ಲ, ನಾವು ಮಾಡ್ತೀವಿ ಇದನ್ನು. ಅದು ಭಾಳ ಭಾರ ಆಗೋಗುತ್ತೆ ತರಕ್ಕೆ. ಅದರಲ್ಲಿ ನೀರು ತುಂಬಬೇಕು. ತುಂಬಿಟ್ಟು ಒಂದು ಟಾರ್ಚ್ ಇಡಬೇಕು ಪಕ್ಕದಲ್ಲಿ. ಆ ಟಾರ್ಚಿನ ದೀಪ ನೀರೊಳಗೆ ಹೋಗಿ ಆ ಕಡೆ ಸ್ವಲ್ಪ ಬರುತ್ತೆ, ಹೌದಲ್ಲ? ನೀರಿಗೇನು ಕಲರ್ ಇರಲ್ಲ ಸ್ಪೆಸಿಫಿಕ್ ಆಗಿ. ಅದರಲ್ಲಿ ಸ್ವಲ್ಪ ನೀವು ಬೋರಿಕ್ ಪೌಡರ್ ಅಂತ ಬರುತ್ತೆ ಕೇರ್ ಮಾಡಲಿಕ್ಕೆ, ಅಥವಾ ಮೈದಾನೂ ವರ್ಕ್ ಆಗ್ಬೋದು. ತಗೊಂಡು ಸ್ವಲ್ಪ ಹಿಂಗೆ ಸ್ಪ್ರಿಂಕಲ್ ಮಾಡಬೇಕು ನೀರಲ್ಲಿ. ಅದು ನೀರಲ್ಲಿ ಹಿಂಗೆ ಕೆಳಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸ್ಕ್ಯಾಟರ್ ಆಗುತ್ತೆ. ಆಗ ನಿಮಗೆ ನೀರು ನೀಲಿ ಕಾಣಿಸುತ್ತೆ. ನೀರು ಮೂಲಕ ಹೋಗಿ ಆ ಕಡೆ ಬರುವ ಆ ದೀಪ ಹಳದಿ ಕಾಣಿಸುತ್ತೆ, ಸೂರ್ಯನ ಥರ. ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇದು. ಸೊ ನೀರು ನೀಲಿ ಕಾಣಿಸುತ್ತೆ, ಅದು ಆಕಾಶದ ಥರ. ನೀರನ್ನು ದಾಟಿ ಆ ಕಡೆ ಬರುವ ಒಂದು ಕಲರು ಸೂರ್ಯನ ಥರ ಹಳದಿ ಇರುತ್ತೆ. ಅದನ್ನು ನೀವು ಮಾಡ್ಬೋದು. ಈಗ ಕೊನೆಯ ಪ್ರಶ್ನೆ, ನಾವು ಇದೆಲ್ಲ ನೀವು ನೋಡಿ ದೀಪಕ್ಕೆ ಸಂಬಂಧಪಟ್ಟಿದ್ದೇ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ, ಬಟ್ ಸಿಲೆಬಸ್ಸಲ್ಲಿ ಇಲ್ಲ ಇವಾಗ. ಹೌ ಡು ಸೆಲ್ ಫೋನ್ಸ್ ವರ್ಕ್? ಇದೊಂದು ದೊಡ್ಡ ಕಥೆ ಇದೆ ಇದು, ಬಟ್ ನೋಡೋಣ. ಒಂದು 10 ನಿಮಿಷ ಸ್ಪೆಂಡ್ ಮಾಡಿ. ಸೆಲ್ ಫೋನ್ಸ್ ಎಲ್ಲರಿಗೂ ಸ್ವಲ್ಪ ಕತೆ ಗೊತ್ತಿರುತ್ತೆ. ಇದು ಏನು ಕತೆ? ಸೆಲ್ ಫೋನ್ಸ್ ಅಂತ ಯಾಕೆ ಕರಿತೀವಿ? ಸೆಲ್ ಅಂದ್ರೆ ಏನು? ಎಷ್ಟೊಂದು ಪ್ರಶ್ನೆಗಳಿದೆ ಇದ್ರ ಬಗ್ಗೆ. ಸ್ಪೆಕ್ಟ್ರಮ್ ಗಲಾಟೆ ಯಾಕಾಯಿತು? 2G ಸ್ಪೆಕ್ಟ್ರಮ್, 3G ಸ್ಪೆಕ್ಟ್ರಮ್ ಅಂದ್ರೆ ಏನು? ರಾಜ ಅಂತ ಒಬ್ರು ಇದಾರಲ್ಲ, ಅವ್ರು ಏನು ಮಾಡಿದ್ರು? ಇಷ್ಟೊಂದು ದುಡ್ಡು ಯಾಕೆ? ವೈ ಇಸ್ ಇಟ್ ಇನ್ವಾಲ್ವ್ಡ್? ಯಾತ್ರ ಬಗ್ಗೆ ಕಿತ್ತಾಡ್ತಾ ಇದ್ದಾರೆ? ನಾವು ಲ್ಯಾಂಡ್ ಬಗ್ಗೆ ಕಿತ್ತಾಡೋದು ನೋಡಿದ್ದೀವಿ, ಸ್ಪೆಕ್ಟ್ರಮ್ ಬಗ್ಗೆನೂ ಕಿತ್ತಾಡ್ತಾರಲ್ಲ, ಏನದು? ಅನೇಕ ವಿಷಯಗಳಿದೆ. ಮಕ್ಕಳು ಕೇಳ್ತಾರ, ಇದು ಏನು 3G ಸ್ಪೆಕ್ಟ್ರಮ್ ಅಂದ್ರೆ ಏನಿದು ಅಂತ ಕೇಳ್ತಾರ? ಲೈಟಿಗೂ ಇದಕ್ಕೂ ಅದು ಒಂದೇ ವಿಷಯ. 3G ಸ್ಪೆಕ್ಟ್ರಮ್ ಇಸ್ ಲೈಟ್. ಈಗ ಇಫ್ ದೇರ್ ಇಸ್ ಅ ಮೂವಿಂಗ್ ಚಾರ್ಜ್, ಎಲೆಕ್ಟ್ರಿಕ್ ಚಾರ್ಜ್, ಅವತ್ತು ಪ್ರೊಫೆಸರ್ ಸೂರ್ಯಪ್ರಕಾಶ್ ಅವರು ಹೇಳ್ತಾ ಇದ್ರು ಅನ್ಸುತ್ತೆ, ಅವ್ರು ಬಂದಿದ್ರಲ್ಲ ಕ್ಲಾಸ್, ನಿಮಗೆ ಮಾಡಲಿಲ್ಲ ಅವ್ರು, ನಾನು ಮಾಡಿದ್ದೆ ಅವತ್ತು. ಸೊ ಅದು ಒಂದು ಎಲೆಕ್ಟ್ರಿಕ್ ಚಾರ್ಜ್ನ ತಗೊಂಡು, ಎಲೆಕ್ಟ್ರಾನ್ ತಗೊಂಡು ಅದು ಹೀಗೆ ಮೂವ್ ಆದರೆ, ರ್ಯಾಪಿಡ್ ಆಗಿ ಹಿಂಗೆ ವೈಬ್ರೇಟ್ ಆದರೆ, ಇಟ್ ಕ್ರಿಯೇಟ್ಸ್ ಅ ಮೂವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಲ್ಲ? ಬಿಕಾಸ್ ನಿಮಗೆ ಇದು ಒಪ್ಕೋತೀರಾ, ಎಲೆಕ್ಟ್ರಾನ್ ಹ್ಯಾಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ವೆನ್ ಇಟ್ ಈಸ್ ಮೂವಿಂಗ್, ಇಟ್ ಹ್ಯಾಸ್ ಅ ಮೂವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಲ್ಲ? ಅ ಮೂವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ಸ್ ವಾಟ್? ಹೌದಾ? ಎಷ್ಟು ಜನ ಒಪ್ಕೋತೀರಾ? ಅ ಮೂವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಕ್ರಿಯೇಟ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಲ್ಲ? ಈಗ ನೀವು ಒಂದು ವೈರ್ ತಗೊಂಡು ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದರೆ, ಇಟ್ ಹ್ಯಾಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೇಮ್ ಫೆನಾಮಿನನ್. ದೀಪಕ್ಕೂ ಬೆಳಕಿಗೂ ಇದಕ್ಕೂ ವೆರಿ ಸ್ಟ್ರಾಂಗ್ ಕನೆಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗೋದೇ ಈ ಕಾರಣದಿಂದ. ಸೊ ವೆನ್ ದೆರ್ ಇಸ್ ಅ ರ್ಯಾಪಿಡ್ಲಿ ಮೂವಿಂಗ್ ಎಲೆಕ್ಟ್ರಿಕ್ ಚಾರ್ಜ್, ಇಟ್ ಕ್ರಿಯೇಟ್ಸ್ ಅ ರ್ಯಾಪಿಡ್ಲಿ ಮೂವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, and a moving electric field creates a magnetic field. ಹೌದಲ್ಲ? So as long as the electric charge is moving, that electric field and magnetic fields are created. One will be perpendicular to the other. ನೀವು if you read about Faraday's law, Fleming's left hand rule, right hand rule ಎಲ್ಲ ಏನು? ಪರ್ಪೆಂಡಿಕ್ಯುಲರ್. ಹೌದಲ್ಲ? 7ನೇ ಕ್ಲಾಸ್ಗೋ 8ನೇ ಕ್ಲಾಸ್ಗೋ ಇದೆ ಇದು. 10th 8ಗಿದೆ ಇಲ್ವಾ? ಕೆಲವರಿದೆ. ಎನಿವೆ, ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್, ಅದೇನದು? ಏನು ಹೇಳೋದು? ಇದು ಪರವಾಗಿಲ್ಲ ಬಿಡಿ ಮೇಡಮ್, ಇಟ್ಸ್ ಓಕೆ. ಅದೇನು ಹೇಳ್ತಾರೆ ಅಂದರೆ ಪರ್ಪೆಂಡಿಕ್ಯುಲರ್ ಅಂತ ಇದೆ. ಸೊ ಟು ಅ ಮೂವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ದ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್. ಹೌದಲ್ಲ? ಆ್ಯಂಡ್ ದಟ್
those moving electric and magnetic fields travel at 3 lakh kilometers per second. Why? Because that is light. Light ಅಂತ ನಾವು ಏನು ಹೇಳ್ತೀವಿ ಅದೇ ಆಯ್ತಲ್ಲ. ವಾಟ್ ಡಸ್ ಲೈಟ್ ಕನ್ಸಿಸ್ಟ್ ಆಫ್? ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಇದು ಎರಡು ಚಿತ್ರದಲ್ಲಿ ಅದೇ ಇದೆ, ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿರೋದು. ಅಲ್ಲಿ ಕೆಂಪಗಿರೋದು ಎಲೆಕ್ಟ್ರಿಕ್ ಫೀಲ್ಡ್, ನೀಲಿ ಇರೋದು ಮ್ಯಾಗ್ನೆಟಿಕ್ ಫೀಲ್ಡ್. ಹೆಂಗೆ ವೇವ್ ಥರ ಬರುತ್ತೆ ನೋಡಿ. ಬೆಳಕು ಅಂದರೆ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಇದೆ. ಒಂದು ವಿಡಿಯೋ ನೋಡೋಣ, ಅದರಲ್ಲೂ ಇದೇ ತೋರಿಸ್ತಾರೆ. ಅದಾದ್ಮೇಲೆ ಮತ್ತೆ ವಾಪಸ್ ಬರೋಣ ಇಲ್ಲಿಗೆ. ಅಲ್ಲಿ ನೋಡಿ, ಇದು ಮೂವಿಂಗ್ ಚಾರ್ಜ್. ಇದು ಈ ಚಾರ್ಜ್ ಎಲೆಕ್ಟ್ರಿಕ್ ಚಾರ್ಜ್ ಮೂವ್ ಆಗ್ತಾ ಇದೆ ಮೇಲೆ ಕೆಳಗೆ, ಅಷ್ಟೇ ಸಾಕು. ಅದು ಮೇಲೆ ಕೆಳಗೆ ಮೂವ್ ಆದಾಗ ಇಟ್ ಕ್ರಿಯೇಟ್ಸ್ ಅ ಮೂವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಅಂಡ್ ದ ಮೂವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ಸ್ ಅ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಲ್ಲ? ಸೇಮ್ ಫಿನಾಮಿನಲ್. ಲೈಟ್ ಏನು ಅಂತ ಈ ರೀತಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಕಂಟಿನ್ಯೂ ಮಾಡ್ಬೋದು. ಪರವಾಗಿಲ್ವಾ ಇದು? ಈ ಚಿತ್ರ ಇರಬೇಕಲ್ವಾ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ? ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈಗ ಅವರು ಬಂದು ಹೇಳ್ದಂಗೆ ಮೊದಲು ಫ್ರೀಕ್ವೆನ್ಸಿ ಚೇಂಜ್ ಆಗ್ಬೋದು. ಫ್ರೀಕ್ವೆನ್ಸಿ ಮಲ್ಟಿಪ್ಲೈಡ್ ಬೈ ವೇವ್ ಲೆಂತ್ ಈಸ್ ಈಕ್ವಲ್ ಟು ಸ್ಪೀಡ್. ಸ್ಪೀಡ್ ಈಸ್ ಫಿಕ್ಸ್ಡ್, ಹೌದಲ್ಲ? 3 lakh kilometers per second ಇನ್ ಏರ್ ಆರ್ ವೆನ್ ದೇರ್ ಇಸ್ ನೋ ಮೀಡಿಯಂ. ಗ್ಲಾಸಲ್ಲಿ, ನೀರಲ್ಲಿ ಅದೆಲ್ಲ ಬೇರೆ ಇರುತ್ತೆ. ದಟ್ ಇಸ್ ವೈ ರಿಫ್ರಾಕ್ಷನ್ ಹ್ಯಾಪನ್ಸ್. ದಟ್ ಇಸ್ ಫಾರ್ ಟುಮಾರೋ. ಬಟ್ ವೆನ್ ದೇರ್ ಇಸ್ ನೋ ಅದರ್ ಮೀಡಿಯಂ, ಇಟ್ ಟ್ರಾವೆಲ್ಸ್ ಅಟ್ 3 lakh kilometers per second, ಹೌದಲ್ಲ? ಬಟ್ ಈಗ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಡಿಫರೆಂಟ್. There is a wide range of frequencies possible in electromagnetic radiation. ಇಲ್ಲಿ ಮಧ್ಯದಲ್ಲಿ ನೋಡೋಣ. ನಮಗೆ ಕಣ್ಣಿಗೆ ಕಾಣಿಸೋ ಬೆಳಕು ಇಟ್ಸ್ ಅ ವೆರಿ ನ್ಯಾರೋ ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್. ಈ ಸ್ಪೆಕ್ಟ್ರಮ್ ಅಂತಾರೆ. ಸ್ಪೆಕ್ಟ್ರಮ್ ಅನ್ನೋ ವರ್ಡ್ ಕೇಳಿದಿರಲ್ಲ? ಅಂದ್ರೆ ಇದು ಅಷ್ಟು ಬೆಳಕೆ, ಆಯ್ತಾ? ಈ ಕಡೆ ವೇವ್ ಲೆಂತ್ ಜಾಸ್ತಿ, ಫ್ರೀಕ್ವೆನ್ಸಿ ಕಡಿಮೆ. ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ, ವೇವ್ ಲೆಂತ್ ಕಡಿಮೆ. ಇಲ್ಲಿ ಬರ್ದಿದ್ದೀವಿ ನೋಡಿ. ಈ ಕಡೆ ಹೋಗ್ತಾ ಹೋಗ್ತಾ ಫ್ರೀಕ್ವೆನ್ಸಿ ಜಾಸ್ತಿ, ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಪದಗಳು ಗೊತ್ತಲ್ಲ? ಸೊ ಫ್ರೀಕ್ವೆನ್ಸಿ ಜಾಸ್ತಿ, ವೇವ್ ಲೆಂತ್ ಕಡಿಮೆ. ಫ್ರೀಕ್ವೆನ್ಸಿ ಕಡಿಮೆ, ವೇವ್ ಲೆಂತ್ ಜಾಸ್ತಿ. ಏನಂತ? ತರಂಗ ದೂರ ಆಹುತಿ. ಹಾ, ನಾನು ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಅಂದ್ರೆ ಪರವಾಗಿಲ್ಲ. ಓಕೆ, ಆಯ್ತಾ? ಈಗ ಯಾವ್ಯಾವ್ದಿದೆ ನೋಡೋಣ. ಈಗ ನಮಗೆ ಕಣ್ಣಿಗೆ ಕಾಣಿಸೋದು ಇಟ್ಸ್ ಅ ವೆರಿ ನ್ಯಾರೋ ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್. ಇದಕ್ಕೆ ನಾವು ವಿಸಿಬಲ್ ಸ್ಪೆಕ್ಟ್ರಮ್ ಅಂತೀವಿ, ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋ ಸ್ಪೆಕ್ಟ್ರಮ್ ಅದು ವೆರಿ ಸ್ಮಾಲ್ ಪಾರ್ಟ್ ಅಲ್ಲ. ಈಗ ಈ ಕಡೆ ಅವ್ರು ಹೇಳ್ದಂಗೆ ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಲಿ ಕೂಡ ರೆಡ್ಗೆ ಫ್ರೀಕ್ವೆನ್ಸಿ ಕಡಿಮೆ, ಬ್ಲೂ ಅಂಡ್ ವಯಲೆಟ್ಗೆ ಫ್ರೀಕ್ವೆನ್ಸಿ ಜಾಸ್ತಿ. ಅದಕ್ಕೆ ನೀವು ನೋಡಿದ್ರೆ ವಯಲೆಟ್ ಇಟ್ಲಾಗಿದೆ, ಬ್ಲೂ ಅಂಡ್ ವಯಲೆಟ್. ಈ ಕಡೆ ಯೆಲ್ಲೋ ಅಂಡ್ ರೆಡ್ ಬರುತ್ತೆ, ಹೌದಲ್ಲ? ನೀವು ವಿಬ್ಗ್ಯೋರ್ ಅಂತ ಅಂತೀವಲ್ಲ ರೈನ್ಬೋ ಅಲ್ಲಿ, ಅದೇ ಆರ್ಡರ್ ಇದೆ. ವಯಲೆಟ್, ಇಂಡಿಗೋ, ಬ್ಲೂ ಇವೆಲ್ಲ ಹೈ ಫ್ರೀಕ್ವೆನ್ಸಿ, ಆರೆಂಜ್, ರೆಡ್ ಲೋ ಫ್ರೀಕ್ವೆನ್ಸಿ. ಅದೇ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ ರೈನ್ಬೋಲು. ಅಂಡ್ ದಟ್ ಇಸ್ ನಾಟ್ ಅ ಕೋಇನ್ಸಿಡೆನ್ಸ್. ನಿನ್ನೆ ನೀವು ಕೋಇನ್ಸಿಡೆನ್ಸ್ ಅಂದ್ರೆ ಏನು ಅಂತ ಹೇಳಿದ್ರಿ, ಅದು ಮರ್ತೈತೆ. ಬಟ್ ಅದು ಅದೇ ಕಾರಣಕ್ಕೆ. ಬಟ್ ಎನಿವೆ, ಇದು ವಯಲೆಟ್ ಅಂಡ್ ಬ್ಲೂ ಹ್ಯಾವ್ ಹೈಯರ್ ಫ್ರೀಕ್ವೆನ್ಸಿ, ರೆಡ್ ಹ್ಯಾಸ್ ಲೋವರ್ ಫ್ರೀಕ್ವೆನ್ಸಿ. ವಯಲೆಟ್ ಇಂದ ಜಾಸ್ತಿ ಇದ್ರೆ ಇಟ್ಸ್ ಅಲ್ಟ್ರಾ ವಯಲೆಟ್, ಆಯ್ತಾ? ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋಣ, ವೇವ್ ಲೆಂತ್ ಬೇಡ, ಕನ್ಫ್ಯೂಸ್ ಆಗೋದು ಬೇಡ. ಸೊ ಈ ಕಡೆ ಫ್ರೀಕ್ವೆನ್ಸಿ ಜಾಸ್ತಿ, ಈ ಕಡೆ ಫ್ರೀಕ್ವೆನ್ಸಿ ಕಡಿಮೆ. ಅಲ್ಟ್ರಾ ವಯಲೆಟ್ ರೇಸ್ ಬರುತ್ತೆ ನಮಗೆ. ವಿ ಆರ್ ವರಿಡ್ ಅಬೌಟ್ ಅಲ್ಟ್ರಾ ವಯಲೆಟ್ ರೇಸ್ ಫ್ರಮ್ ದ ಸನ್ ತಾನೆ? ಅದೇ ಅಲ್ಟ್ರಾ ವಯಲೆಟ್ಗಿಂತ ಜಾಸ್ತಿ ಆದರೆ ಫ್ರೀಕ್ವೆನ್ಸಿ ಎಕ್ಸ್ರೇ. ಈಗ ನೋಡಿ, ಎಕ್ಸ್ರೇ ಕ್ಯಾನ್ ಪೆನಿಟ್ರೇಟ್ ಆರ್ ಮಸಲ್ಸ್, ಇಟ್ ಕ್ಯಾನಾಟ್ ಪೆನಿಟ್ರೇಟ್ ಬೋನ್ ಬಿಕಾಸ್ ಆಫ್ ದ ಫ್ರೀಕ್ವೆನ್ಸಿ. ಬಟ್ ವಿಸಿಬಲ್ ಲೈಟ್ ಕ್ಯಾನಾಟ್ ಪೆನಿಟ್ರೇಟ್ ಆರ್ ಸ್ಕಿನ್ ಅಟ್ ಆಲ್. ಸೊ ದ ಫ್ರೀಕ್ವೆನ್ಸಿ ಮೇಕ್ಸ್ ಅ ಬಿಗ್ ಡಿಫರೆನ್ಸ್. ಅವ್ರು ಹೇಳಿದ್ದು
ಇಟ್ ಕೆನಾಟ್ ಗೋ ಥ್ರೂ ಅಟ್ಮಾಸ್ಫಿಯರ್, ಬ್ಲೂ ಲೈಟ್ ಸ್ಕ್ಯಾಟರ್ಸ್ ಅದರ್ ಲೈಟ್ಸ್ ಅಂತ. ದಿಸ್ ಈಸ್ ಅನದರ್ ಎಕ್ಸಾಂಪಲ್. ಡಿಪೆಂಡಿಂಗ್ ಆನ್ ದ ಫ್ರೀಕ್ವೆನ್ಸಿ ಇಟ್ ಕ್ಯಾನ್ ಪೆನಿಟ್ರೇಟ್ ಅನ್ ಆಬ್ಜೆಕ್ಟ್ ಆರ್ ನಾಟ್ ಪೆನಿಟ್ರೇಟ್ ಅನ್ ಆಬ್ಜೆಕ್ಟ್. ಹೌದಲ್ಲ? ಗಾಮಾ ರೇಸ್ ಕ್ಯಾನ್ ಪೆನಿಟ್ರೇಟ್ ಎನಿಥಿಂಗ್ ಅಂತಾರೆ. ಎಕ್ಸ್-ರೇಸ್ ಕ್ಯಾನ್ ಪೆನಿಟ್ರೇಟ್ ಸ್ಕಿನ್, ಕ್ಲೋದಿಂಗ್, ಬಟ್ಟೆ ಮೂಲಕ ಹೋಗುತ್ತೆ. ನಾವು ಎಕ್ಸ್ರೇ ತಗೊಂಡಾಗ ಬಟ್ಟೆ ಹಾಕೊಂಡು ನಿಂತರೂ ಕೂಡ, ಹೌದಲ್ಲ, ಮೂಳೆ ಒಳಗೆ ಹೋಗಲ್ಲ, ಅದಕ್ಕೆ ಫೋಟೋಗ್ರಾಫ್ ನೆಗೆಟಿವ್ ಥರ ಬರುತ್ತೆ. ಅದು ಮೂಳೆ ಒಳಗೆ ಹೋಗಲ್ಲ, ಅದಕ್ಕೆ ಮೂಳೆ ಬೆಳ್ಳಗೆ ಬರುತ್ತೆ ಇನ್ ನೆಗೆಟಿವ್. ಸೊ ಎಕ್ಸ್ರೇ ಕ್ಯಾನ್ ಗೋ ಥ್ರೂ ಮಸಲ್ ಅಂಡ್ ಸ್ಕಿನ್, ನಾಟ್ ಥ್ರೂ ಬೋನ್. ಆಯ್ತಾ? ಗಾಮಾ ರೇಸ್ ಕ್ಯಾನ್ ಗೋ ಥ್ರೂ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಬೋನ್. ಹೈ ಫ್ರೀಕ್ವೆನ್ಸಿ ಅವು. ಇತ್ಲಾಗಿ ಬಂದರೆ ರೆಡ್ ಇಸ್ ದ ಲೋ ಫ್ರೀಕ್ವೆನ್ಸಿ ಅಲ್ವಾ ವಿಸಿಬಲ್ ಲೈಟಲ್ಲಿ. ರೆಡ್ಗಿಂತ ಕೆಳಗೆ ಬಂದರೆ ಇಟ್ ಇಸ್ ಕಾಲ್ಡ್ ಇನ್ಫ್ರಾ ರೆಡ್. ಇನ್ಫ್ರಾ ಅಂದರೆ ಕಡಿಮೆ, ಇನ್ಫೀರಿಯರ್ ಅಂತೀವಲ್ಲ, ಇನ್ಫ್ರಾ ಅಂತ ಕಡಿಮೆ. ರೆಡ್ಗಿಂತ ಕಡಿಮೆ ಇರೋದು ಇನ್ಫ್ರಾ ರೆಡ್. ಆಯ್ತಾ? ಅದರದ್ದು ಇನ್ಫ್ರಾ ರೆಡ್ ನಾವು ನಮಗೆ ಇನ್ಫ್ರಾ ರೆಡ್ಗೆ ಇನ್ನೇನು ಪದ ಉಪಯೋಗಿಸ್ಬೋದು? ಹೀಟ್, ನಮಗೆ ಶಾಖ ಅಂತ ಏನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ದಟ್ ಈಸ್ ಇನ್ಫ್ರಾ ರೆಡ್. ಈಗ ಸ್ಟವ್ ಅನ್ನು ಆನ್ ಮಾಡಿ ಕೆಂಪಾಗುತ್ತೆ, ನಮ್ಗೆ ಶಾಖ ಗೊತ್ತಾಗುತ್ತೆ ದೂರದಲ್ಲಿ ಕೂಡ. ಇಟ್ ಈಸ್ ಡೂಯಿಂಗ್ 2 ಥಿಂಗ್ಸ್. ಒಂದು, ಕೆಂಪು ಕಲರ್ ಕೊಡ್ತಾ ಇದೆ ವಿಚ್ ಇಸ್ ವಿಸಿಬಲ್, ಕಣ್ಣಿಗೆ ಕಾಣಿಸುವಂಥ ಕೆಂಪು ಕಲರ್. ಇನ್ನೊಂದು ಇನ್ಫ್ರಾರೆಡ್, ಶಾಖ ಅನ್ಸುತ್ತೆ. ಬೋತ್. ನಮ್ಮ ಕಣ್ಣಿಗೆ ಕಾಣಿಸಲ್ಲ, ನಮ್ಮ ಚರ್ಮಕ್ಕೆ ಗೊತ್ತಾಗತ್ತೆ. ಹೀಗೆ ಬರ್ತಾ ಮೈಕ್ರೋವೇವ್, ನೀವು ಮೈಕ್ರೋವೇವ್ಸ್ ಕೇಳಿರ್ಬೋದು, ಕಿಚನ್ನಲ್ಲಿರುತ್ತೆ ಅಡುಗೆ ಮಾಡಲಿಕ್ಕೆ, ಅದು ಆ ಮೈಕ್ರೋವೇವ್ಸ್ ಉಪಯೋಗಿಸುತ್ತೆ. ರೇಡಿಯೋ ವೇವ್ಸ್. ಈಗ ಈ ಪ್ರಶ್ನೆ ನಾನು ಕೇಳಿದ್ದಕ್ಕೆ ಉತ್ತರ ಇಲ್ಲಿದೆ. ನಾನು ಇಷ್ಟೆಲ್ಲ ಕತೆ ಹೇಳಿ ಫೈನಲಿ ಇಲ್ಲಿಗೆ ಬರಬೇಕು. ರೇಡಿಯೋ ವೇವ್ಸ್ ಆರ್ ಯೂಸ್ಡ್ ಫಾರ್ ರೇಡಿಯೋಸ್, ಟೆಲಿವಿಷನ್ಸ್, ಮೊಬೈಲ್ ಕಮ್ಯುನಿಕೇಶನ್ಸ್, ಸ್ಯಾಟಲೈಟ್ಸ್, ಲಾಟ್ ಆಫ್ ಅದರ್ ಥಿಂಗ್ಸ್. ಆಯ್ತಾ? ಅದು ಮೈಕ್ರೋವೇವ್ಸ್ ಆರ್ ಯೂಸ್ಡ್ ಇನ್ ಸ್ಯಾಟಲೈಟ್ ಕಮ್ಯುನಿಕೇಶನ್. ಸೊ ಸ್ಯಾಟಲೈಟ್ ಫೋನ್ಸ್ ಅಲ್ಲಿ ಮೈಕ್ರೋವೇವ್ ಉಪಯೋಗಿಸ್ತಾರೆ. ನಮ್ಮ ಟೆರೆಸ್ಟ್ರಿಯಲ್ ಫೋನ್ಸ್ ಅಲ್ಲಿ ರೇಡಿಯೋ ವೇವ್ಸ್ ಉಪಯೋಗಿಸ್ತಾರೆ. ರೇಡಿಯೋ ವೇವ್ಸ್ ಮತ್ತೆ ಮೈಕ್ರೋವೇವ್ಸ್ ಪಕ್ಕದಲ್ಲೇ ಇದೆ. ಹೌದೌದು. ನಾವು ಯಾವುದೇ ಒಂದು ರಿಮೋಟ್, ಈಗ ನಾನು ಇದನ್ನು ತಗೊಂಡು ಇದು ಒತ್ತಿದ್ರೆ ವರ್ಕ್ ಆಗೋದು ಹೇಗೆ? ಯಾವುದೋ ಒಂದು ವೇವ್ ಇದ್ರಲ್ಲಿ ಇಷ್ಟರಲ್ಲಿ ಒಂದೇನೋ ಇರುತ್ತೆ. ಆಯ್ತಾ? ಎವ್ರಿ ಮೊಬೈಲ್ ಆರ್ ವೈರ್ಲೆಸ್ ಡಿವೈಸ್ ವಿಲ್ ಯೂಸ್ ಸಮಥಿಂಗ್. ಈಗ ನೋಡಿ, ನಮ್ಗೆ ಎಷ್ಟಿಗೆ ಅಭ್ಯಾಸ ಆಗಿದೆ. ಸೆಲ್ ಫೋನ್ ಇದ್ದವರು ಬ್ಲೂಟೂತ್ ಉಪಯೋಗಿಸ್ತೀರಾ? ವೈಫೈ ಉಪಯೋಗಿಸ್ತೀರಾ? ಈ ರೂಮಲ್ಲಿ ವೈಫೈ ಇರ್ಬೋದು, ಇಲ್ಲ ಇಲ್ಲಿಲ್ಲ. ಆಯ್ತಾ? ವೈಫೈ ಅಲ್ಲೆಲ್ಲೋ ಇರುತ್ತೆ. ಆಯ್ತಾ? ಸೆಲ್ ಫೋನ್ GPS 3G ಉಪಯೋಗಿಸ್ತೀರಾ? ಎವ್ರಿಥಿಂಗ್ ಇಸ್ ದ ಸೇಮ್. ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಬ್ಲೂಟೂತ್ ವಿಲ್ ವರ್ಕ್ ಫಾರ್ ಶಾರ್ಟ್ ಡಿಸ್ಟೆನ್ಸಸ್, ವೈಫೈ ವಿಲ್ ವರ್ಕ್ ಫಾರ್ ಸ್ಲೈಟ್ಲಿ ಲಾಂಗರ್ ಡಿಸ್ಟೆನ್ಸಸ್, GPS 3G ವಿಲ್ ವರ್ಕ್ ಫಾರ್ ಲಾಂಗರ್ ಡಿಸ್ಟೆನ್ಸಸ್. ನೀವು ರೇಡಿಯೋ ಆನ್ ಮಾಡಿದ್ರೆ ಇಟ್ ವರ್ಕ್ಸ್ ಫಾರ್ ಫರ್ದರ್ ಮೋರ್ ಡಿಸ್ಟೆನ್ಸಸ್. ಟೆಲಿವಿಷನ್ ಕೂಡ ಅಷ್ಟೇ. ಸ್ಯಾಟಲೈಟ್ ಇಂದ ಬರೋದು ಡಿಶ್ ಆಂಟೆನಾ, ಎವ್ರಿಥಿಂಗ್ ವರ್ಕ್ಸ್ ಆನ್ ಲೈಟ್ ವೇವ್ಸ್. ನಾವು ವೆನ್ ಐ ಸೇ ಲೈಟ್, ಓಕೆ, ಐಲ್ ಗೆಟ್ ಇಟ್. ಮ್ಯಾಮ್, ಕ್ಯಾನ್ ಯು ಕಮ್ ಬ್ಯಾಕ್? ದಯವಿಟ್ಟು ಡಿಸ್ಟ್ರಾಕ್ಟ್ ಆಗಬೇಡಿ. ಇನ್ನು ನಾವು ಲೈಟ್ ಬಗ್ಗೆ ಫಂಡಮೆಂಟಲ್ ಶುರುನೇ ಮಾಡಿಲ್ಲ ಇನ್ನು. ಅದೇ ಥರ ಲೋ ಫ್ರೀಕ್ವೆನ್ಸಿ ಈ ಕಡೆ ಹೋಗುತ್ತೆ. ಆಯ್ತಲ್ಲ? ಸೋ ಫಾರ್ ಸೋ ಗುಡ್. ಈಗ ಇದೆಲ್ಲ ಆದ್ಮೇಲೆ ಇದಕ್ಕೂ ಸೆಲ್ ಫೋನಿಗೂ ಏನು ಸಂಬಂಧ ಅಂತ ನೋಡೋಣ. ಪರವಾಗಿಲ್ವಾ? ಈ ರೀತಿ ಮುಂದುವರಿಸ್ಬೋದಾ? ಈಗ ಅದು ಮಾತಾಡ್ತೀನಿ ಆಮೇಲೆ. ಇನ್ನ ಸೆಲ್ ಫೋನಿಗೆ ಬಂದೇ ಇಲ್ಲ, ಇನ್ನ ಇದೆ. ಸೆಲ್ ಫೋನ್ ಬಗ್ಗೆ ಮಾತಾಡಕ್ ಮುಂಚೆ ರೇಡಿಯೋ ಬಗ್ಗೆ ಮಾತಾಡ. ಆಯ್ತಾ? ಯಾಕೆ ಹೇಳಿ? ರೇಡಿಯೋಗೂ ಸೆಲ್ ಫೋನ್ಗೂ ಏನು ಸಂಬಂಧ? ರೇಡಿಯೋ ವೇವ್ಸ್ ಅಷ್ಟೇನಾ? ನನ್ನ ಪ್ರಕಾರ ರೇಡಿಯೋಗೂ ಸೆಲ್ ಫೋನ್ಗೂ ವ್ಯತ್ಯಾಸವೇ ಇಲ್ಲ. ಯಾಕೆ ಅಂತ ನೋಡೋಣ. ಒಂದು ಚೂರು ವ್ಯತ್ಯಾಸ ಇಲ್ಲ. ಈಗ ಯಾರೋ ಒಬ್ರು ಹಾಡು ಬರ್ಸ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ರೇಡಿಯೋಗೂ, ಟ್ರಾನ್ಸಿಸ್ಟರ್ ರೇಡಿಯೋ ಇರುತ್ತಲ್ಲ, ಅದಕ್ಕೂ ಮೊಬೈಲ್ ಫೋನಿಗೂ ವ್ಯತ್ಯಾಸ ಇಲ್ಲ ಅಂತ ನಾನು ಹೇಳಿದೆ. ಯಾಕೆ ಹಾಗೆ ಹೇಳಿದೆ ಅಂತ ಆಮೇಲೆ ಹೇಳ್ತೀನಿ. ಇವತ್ತಿಗೆ ಹಾಕ್ರಿ ಸ್ವಾಮಿ. ಅಂದ್ರೆ ನೀವು ನೆನ್ನೆದಕ್ಕೆಲ್ಲ ಹಾಕಿಲ್ವಾ? ಇವತ್ತಿಂದ ಹಾಕಿದ್ದೆ. ಆಯ್ತಲ್ಲ? ಈಗ ಒಂದು ನಿಮಿಷ ಪ್ಲೀಸ್, ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ದಟ್. ಈಗ ರೇಡಿಯೋ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ, ನಂತರ ಸೆಲ್ ಫೋನ್ ಹೆಂಗೆ ಅಂತ. ಬಟ್ ನಾನು ಹೇಳಿದ್ದು ಜ್ಞಾಪಕ ಇಟ್ಕೊಳ್ಳಿ, ರೇಡಿಯೋ ಟ್ರಾನ್ಸಿಸ್ಟರ್ಗೂ ಸೆಲ್ ಫೋನ್ಗೂ ವ್ಯತ್ಯಾಸ ಇಲ್ಲ.
ನೀವು ಅದೇನು ಹಾಡು ಹೇಳ್ತಿರೋ, ಅದೇನು ಮ್ಯೂಸಿಕ್ ಇರುತ್ತೋ, ಅದು ವಾಟ್ ವೇವ್ಸ್ ಡಸ್ ಇಟ್ ಪ್ರೊಡ್ಯೂಸ್? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. A musical instrument produces what kind of waves? Sound waves. Those are not light waves. ಹೌದಲ್ಲ? Those are sound waves. Sound waves, ಈಗ ಮೈಕ್ರೋಫೋನಲ್ಲಿ ಮಾತಾಡಿದಾಗ ಏನಿರುತ್ತೆ ಅದರಲ್ಲಿ? ಮೈಕ್ರೋಫೋನಲ್ಲಿ ಡಯಾಫ್ರಾಮ್ ಇರುತ್ತೆ, ಅದು ವೈಬ್ರೇಟ್ ಆಗುತ್ತೆ. ಸೊ ಸೌಂಡ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ವೈಬ್ರೇಟಿಂಗ್ ಡಯಾಫ್ರಾಮ್ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. Electrical signal is used to excite a charged particle. A moving charged particle creates, ಈಗ ಮಾಡಿದ್ದು, a electromagnetic wave. ಈಗ ತಾನು ಮಾಡಿದ್ವಿ. ಸೊ ಇಟ್ ಕ್ರಿಯೇಟ್ಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್, ನಾವು ಹೆಂಗೆ ಮಾತಾಡ್ತೀವೋ ಅದೇ ರೀತಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಕ್ರಿಯೇಟ್ ಆಗುತ್ತೆ. ಇಟ್ಸ್ ಅ ರೇಡಿಯೋ ವೇವ್. ಆ ರೇಡಿಯೋ ವೇವ್ ಅಲ್ಲಿ ನಾವು ಏನು ಮಾತಾಡ್ತೀವಿ ಅನ್ನೋ ಸುದ್ದಿ ಇರುತ್ತೆ, ಇನ್ಫಾರ್ಮೇಶನ್ ಇಸ್ ದೇರ್. ಅದು ರೇಡಿಯೋ ಟವರ್ ಇಂದ ಎಲ್ಲಾ ಕಡೆ ಎಲ್ಲಾ ದಿಕ್ಕಿನಲ್ಲೂ ಹೋಗುತ್ತೆ. ಈಗ ಸೂರ್ಯ ಬೆಳಕನ್ನ ಎಲ್ಲಾ ದಿಕ್ಕಲ್ಲಿ ಕಳಿಸ್ದಂಗೆ ರೇಡಿಯೋ ಟವರ್ ಎಲ್ಲಾ ದಿಕ್ಕಲ್ಲಿ ಕಳಿಸುತ್ತೆ. ನಿಮ್ಮ ರೇಡಿಯೋ ಅದೇ ಉಲ್ಟಾ ಮಾಡುತ್ತೆ. ಎಲೆಕ್ಟ್ರಿಕಲ್ ಸಿಗ್ನಲ್ ತಗೊಂಡು ಮೂವಿಂಗ್ ಡಯಾಫ್ರಾಮ್ ಉಪಯೋಗಿಸಿ ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಬಿಕಮ್ಸ್ ಸೌಂಡ್ ಎನರ್ಜಿ. ಹೌದಲ್ಲ? ಅದಕ್ಕೆ ನೀವು ರೇಡಿಯೋ ಸ್ಟೇಷನ್ ಇಂದ ದೂರ 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 ಹೋಗ್ತಾ ಕೇಳಿಸೋದಿಲ್ಲ. ಬಿಕಾಸ್ ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೆ ಅಡಚಣೆಗಳು, ಗುಡ್ಡಗಳಾಗ್ಲಿ ಬಿಲ್ಡಿಂಗ್ಸ್ ಆಗಲಿ ಏನೇ ಇದ್ರು ನಿಂತೋಗುತ್ತೆ. ಸೊ ದಿಸ್ ಇಸ್ ಅವರ್ ರೇಡಿಯೋ ವರ್ಕ್ಸ್, ನೋ ಪ್ರಾಬ್ಲಮ್. ಈಗ ಇದಕ್ಕೂ ಸೆಲ್ ಫೋನಿಗೂ ಏನು ಸಂಬಂಧ? ರೇಡಿಯೋದಲ್ಲಿ ಒಬ್ಬರು ಮಾತಾಡ್ತಾರೆ, ಇನ್ನೊಬ್ರು ಕೇಳ್ಕೋಬೇಕು, ಇಬ್ರು ಮಾತಾಡ್ಲಿಕ್ಕೆ ಆಗಲ್ಲ. ಹೌದಲ್ಲ? ಈಗ ನೀವು ಅಂದ್ಕೊಳ್ಳಿ, ನಾನು ಮಾತಾಡೋದು ನಿಮ್ಗೆ ಕೇಳಿಸುತ್ತೆ, ನಿಮ್ಗೆ ರೇಡಿಯೋ ಇದೆ. ನಿಮ್ಮ ಹತ್ರನೂ ಒಂದು ಮೈಕ್ರೋಫೋನ್ ಇದೆ, ನನ್ನ ಹತ್ರನೂ ರೇಡಿಯೋ ಇದೆ. ನೀವು ಮಾತಾಡೋದು ನಂಗೆ ಕೇಳಿಸುತ್ತೆ, ನಾ ಮಾತಾಡೋದು ನಿಮ್ಗೆ ಕೇಳಿಸುತ್ತೆ. ಅದೇ ಸೆಲ್ ಫೋನ್. ಪ್ರತಿಯೊಂದರಲ್ಲೂ, ಪ್ರತಿಯೊಂದು ಸೆಲ್ ಫೋನ್ನಲ್ಲೂ ಎರಡು ಅಂಶಗಳಿರ್ತವೆ, ಮೈಕ್ರೋಫೋನ್ ಆ್ಯಂಡ್ ರೇಡಿಯೋ. ಎರಡನ್ನೂ ಒಂದರಲ್ಲೇ ಹಾಕಿದ್ರೆ ಸೆಲ್ ಫೋನ್ ಆಗುತ್ತೆ. ಅದಕ್ಕೂ ಇದಕ್ಕೂ ಇನ್ನೇನು ವ್ಯತ್ಯಾಸ ಇಲ್ಲ. ಇಬ್ಬರ ಹತ್ರನೂ ಮೈಕ್ರೋಫೋನ್ ಇದೆ, ರೇಡಿಯೋ ಇದೆ. ಇವನು ಕಿರ್ಚ್ತಾನೆ, ಅವನು ಕಿರ್ಚ್ತಾನೆ. ಇವನು ಕಿರ್ಚಿದ್ದು ನಾವು ಆವಾಗ ಮಾತಾಡಿದ ಪ್ರಕಾರ ಸೌಂಡ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ರೇಡಿಯೋ ವೇವ್ಸ್, ಮತ್ತು ಅಲ್ಲಿ ಅದು ಹಾಗೆ ಆಯ್ತಲ್ಲ. ದಿಸ್ ಈಸ್ ಅ ಸೆಲ್ ಫೋನ್. ಒಂದು ನಿಮಿಷ ನಾನು ಕಾಯ್ತೀನಿ, ಏನಾರ ಪ್ರಶ್ನೆಯೋ ಏನಾರ ಎಕ್ಸ್ಟ್ರಾ ಕಾಮೆಂಟ್ ಇದ್ರೆ ಹೇಳಿ. ಹೌದಲ್ಲ? ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಒಂದು ಪ್ರಾಬ್ಲಮ್ ಇಂದಾನೆ ಇಷ್ಟೆಲ್ಲ ಗಲಾಟೆ ಆಗೋದು. ಇದೆಲ್ಲ ಈ ಟೆಕ್ನಾಲಜಿ ಇದ್ದಿದ್ದು 70 ವರ್ಷದ ಹಿಂದೆ, ಆಯ್ತಾ? 70 years ago ಇಟ್ ವಾಸ್ ದೇರ್. ನೀವು ಹಳೆ ಸಿನಿಮಾದಲ್ಲಿ ನೋಡಿರ್ಬೋದು, ಇಬ್ರು ಮಾತಾಡ್ತಿರ್ತಾರೆ. ನಮ್ಮ ಸೀಕ್ರೆಟ್ ಏಜೆಂಟ್ ವಿನೋದ್ ಅಂತ ಯಾವುದೋ ಸಿನಿಮಾ ಇರ್ತಲ್ಲ, ಅವನು ಮಾತಾಡ್ಬಿಟ್ಟು ಇಬ್ರು ಒಟ್ಟಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇವನು ಮಾತಾಡ್ತಾ ಇದ್ದಾಗ ಅವ್ನು ಕೇಳಬೇಕು, ಅವ್ನು ಮಾತಾಡ್ತಾ ಇದ್ದಾಗ ಇವನು ಕೇಳಬೇಕು. ಓವರ್ ಆ್ಯಂಡ್ ಔಟ್ ಅಂತ. ಯಾಕೆ? ನಾನು ಮಾತಾಡಿ ಮುಗೀತು, ನೀ ಈಗ ಮಾತಾಡು. ಇಬ್ರು ಒಟ್ಟಿಗೆ ಮಾತಾಡ್ಲಿಕ್ಕೆ ಆಗಲ್ಲ. ಯಾಕೆ? ಏನಾಗುತ್ತೆ ಅಂದರೆ, ಈ ರೇಡಿಯೋ ವೇವ್ ಇದಲ್ಲ, ಅದು ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಹೋಗುತ್ತೆ. ಆ ಫ್ರೀಕ್ವೆನ್ಸಿಯಲ್ಲಿ ಹೋದಾಗ ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಅದು ಸಿಗ್ನಲ್ ಮಿಕ್ಸ್ ಆಗೋಗುತ್ತೆ. ಆಯ್ತಾ? ಅದಕ್ಕೆ ಇಬ್ರು ಒಂದೇ ಫ್ರೀಕ್ವೆನ್ಸಿಲಿ ಒಂದೇ ಸಮಯಕ್ಕೆ ಮಾತಾಡಕ್ಕೆ. ದಟ್ ಈಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಈಗ ಮಿಕ್ಕಿದ ಕತೆ, ರೇಡಿಯೋ ವೇವ್ಸ್ನ ಯಾಕೆ ಉಪಯೋಗಿಸ್ತಾರೆ? ಬೇರೆ ಯಾವುದೋ ವೇವ್ಸ್ ಯಾಕೆ ಉಪಯೋಗಿಸಲ್ಲ? ಇಲ್ಲ, ಬೇಕಾದಷ್ಟಿದೆ. ಎಲ್ಲಾನು ಲೈಟೇ, ಎಲ್ಲಾಗೂ ವೇವ್ ಲೆಂತ್ ಇದೆ, ಎಲ್ಲಾನು ಫ್ರೀಕ್ವೆನ್ಸಿ ಇದೆ, ಎಲ್ಲ ದೇ ಟ್ರಾವೆಲ್ at 3 lakh kilometers per second. ಏನು ವೇಗದಲ್ಲಿ ಏನು ವ್ಯತ್ಯಾಸ ಇಲ್ಲ. ವೈ ಡು ವಿ ಯೂಸ್ ರೇಡಿಯೋ ವೇವ್ಸ್? ನೋಡಿ, ವೆನ್ ರೇಡಿಯೋ ವೇವ್ಸ್ ಗೋ ಥ್ರೂ ಅರ್ತ್ಸ್ ಅಟ್ಮಾಸ್ಫಿಯರ್ ಏನಾಗುತ್ತೆ ಅಂತ. ಈ ಗಾಮಾ ರೇಸ್, ಅವ್ರು ಹೇಳಿದ್ದು ಉತ್ತರ ಇತ್ತಲ್ಲ, ಬ್ಲೂ ಲೈಟ್ ವಿಲ್ ಸ್ಕ್ಯಾಟರ್, ಅದರ್ ಲೈಟ್ ವಿಲ್ ನಾಟ್ ಸ್ಕ್ಯಾಟರ್. ಅದೇ ರೀತಿ ನಾವು ಗಾಮಾ ರೇಸ್, ಬಿಕಾಸ್ ಆಫ್ ದ ಪೊಲ್ಯೂಷನ್ ಅಂಡ್ ಬಿಕಾಸ್ ಆಫ್ ದ ಏರ್ ಮಾಲಿಕ್ಯೂಲ್ಸ್ ವಿಲ್ ಗೆಟ್ ಸ್ಕ್ಯಾಟರ್ಡ್, ಬರೋದಿಲ್ಲ ಭೂಮಿ ತನಕ. ಅಲ್ಟ್ರಾ ವಯಲೆಟ್ ಸ್ವಲ್ಪ ಬರುತ್ತೆ, ಅದಕ್ಕೆ ವಿ ಹ್ಯಾವ್ ದ ಡೇಂಜರ್ ಆಫ್ ಅಲ್ಟ್ರಾ ವಯಲೆಟ್. ಇನ್ಫ್ರಾರೆಡ್ ಬಂದೇ ಬರುತ್ತೆ, ಬಿಕಾಸ್ ದಟ್ ಈಸ್ ಶಾಖ. ಅದಿಲ್ಲದೆ ನಾವು ಬದುಕ್ತಿರ್ಲಿಲ್ಲ. ವಿಸಿಬಲ್ ಲೈಟ್ ಅಂತೂ ಖಂಡಿತ ಬರುತ್ತೆ, ಇಲ್ಲದ್ರೆ ಏನು ಸೂರ್ಯ ಕಾಣಿಸ್ತಿರ್ಲಿಲ್ಲ, ಚಂದ್ರ ಕಾಣಿಸ್ತಿರ್ಲಿಲ್ಲ.
ಇನ್ಫ್ರಾರೆಡ್ ಅದಾದ್ಮೇಲೆ ಮೈಕ್ರೋವೇವ್ ಬರೋದಿಲ್ಲ, ಮತ್ತೆ ಅಟ್ಮಾಸ್ಫಿಯರ್ ಇಂದ ನಿಂತೋಗುತ್ತೆ. ರೇಡಿಯೋ ವೇವ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಟೆಲಿವಿಷನ್, ರೇಡಿಯೋ, ಸೆಲ್ ಫೋನ್ಗೆ, ಸ್ಯಾಟಲೈಟ್ ಫೋನ್ಗೆ ಎಲ್ಲದಕ್ಕೂ ಉಪಯೋಗಿಸೋದು ರೇಡಿಯೋ ವೇವ್ಸ್ ಅಂಡ್ ಮೈಕ್ರೋವೇವ್ಸ್. ಯಾಕೆ ಅಂದರೆ ಬಿಕಾಸ್ ಅಟ್ಮಾಸ್ಫಿಯರಲ್ಲಿರುವ ಅದು ಮಾಲಿಕ್ಯೂಲ್ಸು, ಡಸ್ಟ್ ಪಾರ್ಟಿಕಲ್ಸು ಆ ರೇಡಿಯೋ ವೇವ್ಸ್ನ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಈಗ ನೋಡಿ, ನನಗೆ ಈಗ ಲೈಟ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೇಟ್ ಲೈನ್ ಅಂತೀವೋ ಇಲ್ಲೋ, ನಿಜ. ಸೊ ವೆನ್ ಲೈಟ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೇಟ್ ಲೈನ್, ಆಲ್ ದೀಸ್ ವಿಲ್ ಟ್ರಾವೆಲ್ ಇನ್ ಅ ಸ್ಟ್ರೇಟ್ ಲೈನ್ ಬಿಕಾಸ್ ದಿಸ್ ಇಸ್ ಆಲ್ ಲೈಟ್. ಗಾಮಾ ರೇಸ್ ತಗೊಂಡ್ರು ಇಟ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೇಟ್ ಲೈನ್, ಎಕ್ಸ್ರೇ ತಗೊಂಡ್ರು ಇಟ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೇಟ್ ಲೈನ್. ಅದಕ್ಕೆ ಬೇರೆ ಪ್ರಾಪರ್ಟಿ, ಇದಕ್ಕೆ ಬೇರೆ ಪ್ರಾಪರ್ಟಿ ಇಲ್ಲ, ಹೌದಲ್ಲ? ಈಗ ನಮಗೆ ರೇಡಿಯೋ ಸ್ಟೇಷನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಅಲ್ವಾ? ರೇಡಿಯೋ ಈಗ ಹಾಕಿದ್ರೆ ಮತ್ತೆ ಬರ್ಬೋದು. ಈವನ್ ದೋ ದೇರ್ ಇಸ್ ನೋ ಲೈನ್ ಆಫ್ ಸೈಟ್, ಸ್ಟ್ರೇಟ್ ಲೈನ್ ಬರೀಲಿಕ್ಕಾಗತ್ತಾ ನನ್ನಿಂದ ರೇಡಿಯೋ ಸ್ಟೇಷನ್ಗೆ? ಇಲ್ಲ. ಅಂದ್ರೂ ರೇಡಿಯೋ ವೇವ್ಸ್ ಕ್ಯಾನ್ ರೀಚ್ ಮೀ. ಎಲ್ಲೋ ಬೌನ್ಸ್ ಆಗಿ ಹೆಂಗೋ ಹೋಗಿ ಬರುತ್ತೆ. ದಟ್ ಈಸ್ ವೈ ರೇಡಿಯೋ ವೇವ್ ನಾವು ಅಲ್ಟ್ರಾವೈಲೆಟ್ ಉಪಯೋಗಿಸಿದ್ರೆ ಎಲ್ಲೋ ನಿಂತೋಗುತ್ತೆ, ಬರೋದೇ ಇಲ್ಲ. ನಮ್ಮ ಊರುಗಳಲ್ಲಿ ಎಷ್ಟು ಅಡಚಣೆಗಳಿರ್ತವೆ, ಬಿಲ್ಡಿಂಗ್ಸ್, ಟ್ರೀಸ್, ಅದು ಇದು. ಸೊ ವಿ ಮಸ್ಟ್ ಯೂಸ್ ಸಮಥಿಂಗ್ ವಿಚ್ ಗೋಸ್ ಅ ಲಾಂಗ್ ಡಿಸ್ಟೆನ್ಸ್. ನಾವು ವಿಸಿಬಲ್ ಲೈಟ್ ಉಪಯೋಗಿಸ್ಲಿಕ್ಕೆ ಆಗಲ್ಲ, ವಿ ಯೂಸ್ ರೇಡಿಯೋ ವೇವ್ಸ್. ಆ ಕಾರಣಕ್ಕೆ ಈಗ ಸ್ಪೆಕ್ಟ್ರಮ್ ಬಗ್ಗೆ, ಲೈಟ್ ಬಗ್ಗೆ ಅನೇಕ ವಿಷಯನ ನೀವು ಸೆಲ್ ಫೋನ್ ಬಗ್ಗೆ ಮಾತಾಡಿದ್ರೆ ಕಲಿಬೋದು. ಅದಕ್ಕೆ ನಾನು ಈ ವಿಷಯ ತಗೊಂಡಿದ್ದೆ. ಈಗ ನಾವು ಈಗ ಇಬ್ರು ಒಟ್ಟಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ನಾ ಹೇಳಿದೆ, ಹೌದಲ್ಲ? ಸೊ ಏನ್ ಮಾಡ್ತಾರೆ, ಇವನು ಅವನ ಜೊತೆ ಮಾತಾಡ್ಲಿಕ್ಕೆ ಒಂದು ಫ್ರೀಕ್ವೆನ್ಸಿ, ಅವನು ಇವನ ಜೊತೆ ಮಾತಾಡ್ಲಿಕ್ಕೆ ಮತ್ತೊಂದು ಫ್ರೀಕ್ವೆನ್ಸಿ. ಈಗ ನೋಡಿ, ಒಂದು ವಿಷಯ ಮಾಡೋಣ. ಈಗ ರೇಡಿಯೋ ಮಿರ್ಚಿ ಅಂತ ಒಂದಿದೆ, ರೇಡಿಯೋ ರೆಡ್ FM ಅಂತಿದೆ. ಒಂದು ಈ ಫ್ರೀಕ್ವೆನ್ಸಿಯಲ್ಲಿ ನಡೆಯುತ್ತೆ, ಇನ್ನೊಂದು ಆ ಫ್ರೀಕ್ವೆನ್ಸಿಯಲ್ಲಿ ನಡೆಯುತ್ತೆ. ನಾವು ಹಂಗೆ ಅನ್ಕೊಳ್ಳೋಣ, ಇದು ಒಂದು ಫ್ರೀಕ್ವೆನ್ಸಿಯಲ್ಲಿ ನಡೆಯುತ್ತೆ, ಇನ್ನೊಂದು ಮತ್ತೊಂದು ಫ್ರೀಕ್ವೆನ್ಸಿಯಲ್ಲಿ ನಡೆಯುತ್ತೆ. ಆಗ ಇಬ್ಬರು ಒಟ್ಟಿಗೆ ಮಾತಾಡ್ಬೋದು. ಆಗ ಆ ಸಿಗ್ನಲ್ಲು ಮತ್ತು ಈ ಸಿಗ್ನಲ್ಲು ಮಿಕ್ಸ್ ಆಗೋದಿಲ್ಲ, ಫ್ರೀಕ್ವೆನ್ಸಿ ಬೇರೆ ಬೇರೆ ಇದೆ. ಈಗ ನೀವು ಸೆಲ್ ಫೋನ್ನಲ್ಲಿ ಇಬ್ಬರು ಮಾತಾಡ್ಬೋದಲ್ಲ ಒಟ್ಟಿಗೆ, ಇಬ್ರಿಗೂ ಕೇಳಿಸುತ್ತಲ್ಲ. ಅದು ರೇಡಿಯೋ ಎಷ್ಟೋ ವರ್ಷದಿಂದ ಇತ್ತು, ಬಟ್ ಈಗ ಎರಡು ಬೇರೆ ಬೇರೆ ಫ್ರೀಕ್ವೆನ್ಸಿ ಉಪಯೋಗಿಸಿದ್ರೆ ಇಬ್ರು ಒಟ್ಟಿಗೆ ಮಾತಾಡಿದ್ರು ಕೇಳಿಸುತ್ತೆ. ನೀವು ಸೆಲ್ ಫೋನಲ್ಲಿ ಮಾತಾಡಿದ ಓವರ್ ಅಂಡ್ ಔಟ್ ಅದು ಇದು ಅನ್ಬೇಕಾಗುತ್ತೆ, ಆಯ್ತಾ? ಸೊ ನೀವು ಪ್ರತಿ ಸತಿ ಸೆಲ್ ಫೋನಲ್ಲಿ ಮಾತಾಡಿದಾಗಲೂ ಪ್ರತಿ ಸಂಭಾಷಣೆಯಲ್ಲೂ ಎರಡು ಫ್ರೀಕ್ವೆನ್ಸಿ ಇದೆ. ಒಂದು ನೀವು ಮಾತಾಡಲಿಕ್ಕೆ, ಒಂದು ನೀವು ಕೇಳಲಿಕ್ಕೆ, ಆಯ್ತಾ? ನೀವು ಮಾತಾಡಿದ್ದು ಹತ್ತಿರದ ಒಂದು ಟವರಿಗೆ ಹೋಗುತ್ತೆ, ಅಲ್ಲಿಂದ ನಾವು ರೇಡಿಯೋ ವೇವ್ ಅದು ಇದು ಅಂತ ಹೇಳ್ತಾ ಇರೋದು ಕೇವಲ ಅದೆಲ್ಲ ಕೇವಲ ಈ ಭಾಗಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಮ ಸೆಲ್ ಫೋನಿಂದ ಟವರ್ಗೆ ಹೆಂಗೆ ಹೋಗುತ್ತೆ ರೇಡಿಯೋ ವೇವ್ಸ್, ಅದಾದ್ಮೇಲೆ ವೈರಲ್ಲಿ ಹೋಗ್ಬೋದು ಅದು, ಆಯ್ತಾ? ಈಗ ನಿಮ್ಮ ಸೆಲ್ ಫೋನ್ ಯಾವ ಫ್ರೀಕ್ವೆನ್ಸಿ ಉಪಯೋಗಿಸುತ್ತೆ? ಯಾವುದು ಎಲ್ಲ ಫ್ರೀಕ್ವೆನ್ಸಿನೂ ಉಪಯೋಗಿಸ್ಬೋದಾ? ಇಲ್ಲ. ಎಲ್ಲರ ಮಾತು ಎಲ್ಲರಿಗೂ ಕೇಳ್ಸೋಕೆ ಶುರು ಆಗೋಗುತ್ತೆ, ಹೌದು? ಹಂಗೆ ತಾನೆ. ಇದು ರೇಡಿಯೋ ಥರ. ಈಗ ರೇಡಿಯೋಗೂ ಫೋನಿಗೂ ಅದೇ ವ್ಯತ್ಯಾಸ. ಎಲ್ಲರೂ ನಾವು ರೇಡಿಯೋ ಮಿರ್ಚಿ ಕೇಳ್ಬೋದು ಒಟ್ಟಿಗೆ, ಸೆಲ್ ಫೋನ್ನಲ್ಲಿ ಆ ಥರ ಮಾಡೋಕ್ಕಾಗಲ್ಲ, ಹೌದಲ್ಲ? ಟೆಕ್ನಾಲಜಿ ಸ್ವಲ್ಪ ಒಂದೇ ಥರ ಇದೆ, ಬಟ್ ನಮ್ಮ ಕಾನ್ವರ್ಸೇಷನ್ನು ನಿಮ್ಮ ಕಾನ್ವರ್ಸೇಷನ್ನು ಮಿಕ್ಸ್ ಆಗಬಾರ್ದು. ಕೆಲವು ಸತಿ ಕ್ರಾಸ್ ಟಾಕ್ ಆಗುತ್ತೆ, ಹೌದಲ್ಲ? ಆದರೆ ರೇಡಿಯೋಗೂ ಮೊಬೈಲ್ ಫೋನ್ಗೂ ಇರೋ ವ್ಯತ್ಯಾಸ, ರೇಡಿಯೋ ಒಂದ್ಸತಿ ಕಳಿಸಿದ್ರೆ ಎಲ್ಲರೂ ಅದನ್ನೇ ಕೇಳ್ಬೋದು. ಮೊಬೈಲ್ ಫೋನ್ನಲ್ಲಿ ಒಂದು ಸಂಭಾಷಣೆಗೆ ಎರಡು ಫ್ರೀಕ್ವೆನ್ಸಿ ಫಿಕ್ಸ್ಡ್. ಆ ಸೆಲ್ ಟವರ್ ಕೆಲಸ ಏನು? ನಿಮಗೆ ಈ ಸಂಭಾಷಣೆ ಕೊಟ್ಟಿರುವ ಈ ಎರಡು ಫ್ರೀಕ್ವೆನ್ಸಿ ಮತ್ತೊಬ್ಬರಿಗೆ ಕೊಡೋದಿಲ್ಲ. ನಿಮ್ಮ ಸಂಭಾಷಣೆ ಮುಗಿಯೋ ತನಕ ಆ ಎರಡು ಫ್ರೀಕ್ವೆನ್ಸಿ ನಿಮಗೆ, ಆಯ್ತಾ? ದಟ್ ಈಸ್ ದ ಫಂಕ್ಷನ್ ಆಫ್ ದ ಸೆಲ್ ಟವರ್. ಬೇರೆ ಏನು ಕೆಲಸ ಇದೆ ಗೊತ್ತಾಯ್ತಲ್ಲ? ಪ್ರತಿಯೊಂದಕ್ಕೂ ಎರಡೆರಡು ಫ್ರೀಕ್ವೆನ್ಸಿ ಇರುತ್ತೆ, ಒಂದು ಮಾತಾಡಲಿಕ್ಕೆ, ಒಂದು ಕೇಳಲಿಕ್ಕೆ. ಸ್ಯಾಟಲೈಟ್ ಫೋನ್ ಸ್ವಲ್ಪ ಬೇರೆ ಆಗುತ್ತೆ, ಅದ್ರ ಬಗ್ಗೆ ಒಂದು ನಿಮಿಷ ಆಮೇಲೆ ಮಾತಾಡ್ತೀನಿ. ಸ್ಯಾಟಲೈಟ್ ಫೋನ್ ಸ್ವಲ್ಪ ಬೇರೆ ಇದೆ. ಸ್ಯಾಟಲೈಟ್ ಫೋನ್ಗೆ ಟವರ್ ಇರಲ್ಲ, ಡೈರೆಕ್ಟಾಗಿ ಫೋನ್ ಟು ಅದ್ರ ಸ್ವಲ್ಪ ಬೇರೆ ಥರ ಇರುತ್ತೆ. ಈಗ ಸೆಲ್ ಫೋನ್ ಅಂತ ಯಾಕೆ ಕರೀತಾರೆ? ಸೆಲ್ ಅಂದ್ರೆ ಏನು? ಇದು ಈ ಫೋನಿಗೆ ಸೆಲ್ ಫೋನ್ ಅಂತ ಯಾಕೆ ಕರೀತಾರೆ ಅಂತ ಕೇಳಿದೆ.
ಮಾಡೆಲ್ ಅದೇನಾಗುತ್ತೆ ಅಂದರೆ, ಈಗ ನಾವು ಅವಾಗ ಹೇಳ್ದಂಗೆ ಈಗ ರೇಡಿಯೋ ಟವರ್ ಇಂದ ತುಂಬ ದೂರ ಹೋದರೆ ನಿಮಗೆ ರೇಡಿಯೋ ಕೇಳಿಸುತ್ತಾ? ಕೇಳಿಸಲ್ಲ. ಅದೇ ಥರ ಟವರ್ ಇಂದ ದೂರ ಹೋದ್ರೂ ಕೂಡ ನಿಮ್ಮ ಸೆಲ್ ಫೋನ್ ವರ್ಕ್ ಆಗಲ್ಲ. ಸಿಗ್ನಲ್ ಇಲ್ಲ ಅನ್ನೋದು ಯಾತಕ್ಕೆ? ಟವರ್ ಇಂದ ಸ್ವಲ್ಪ ದೂರ ಹೋಗಿದ್ದೀರಾ ಅಂತ, ಹೌದಲ್ಲ? ಸೊ ಒಂದು ಟವರ್ ಹಾಕ್ತಾರೆ, ಒಂದು ಏರಿಯಾ ಇರುತ್ತೆ. ನೀವು ಆ ಏರಿಯಾಲಿದ್ದಾಗ ನಿಮ್ಮ ಸಂಪರ್ಕ ಆ ಟವರ್ ಜೊತೆ ಇರುತ್ತೆ, ಹೌದಾ? ನೀವು ಈ ಜಾಗ ಬಿಟ್ಟು ಇಲ್ಲಿ ಬರ್ತಾ ಇದ್ದಂಗೆ ಈ ಟವರ್ಗೆ ಈ ಟವರ್ ಎರಡಕ್ಕೂ ನೀವು ಹಿಂಗೆ ಹೋಗ್ತಾ ಇದ್ದೀರಾ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ಟವರ್ಗೆ ಹೇಳುತ್ತೆ, ಈ ಮನುಷ್ಯ ಇದನ್ನು ತಗೊಂಡು ಇಲ್ಲಿ ಹೋಗ್ತಾ ಇದ್ದಾನೆ, ಈಗ ನಿನ್ನ ಜವಾಬ್ದಾರಿ. ನಂತರ ನಿಮ್ಮ ಸಂಪರ್ಕ ಈ ಟವರ್ ಜೊತೆ. ಸೊ ಈ ಚಿಕ್ಕ ಚಿಕ್ಕ ಭಾಗಗಳನ್ನ ಮಾಡಿ ಪ್ರತಿ ಒಂದು ಭಾಗಕ್ಕೂ ಒಂದು ಟವರ್ ಹಾಕ್ತಾರೆ. ಆ ಟವರಿನ ರೀಚ್ ಅಂತಾರಲ್ಲ, ಅದೇನು ಏರಿಯಾ, ದಟ್ ಈಸ್ ಅ ಸೆಲ್. ವ್ಯಾಪ್ತಿ, ಒಂದು ಟವರಿನ ವ್ಯಾಪ್ತಿ ಸೆಲ್ ಅಂತ. ಕನೆಕ್ಟಿಂಗ್ ಏರಿಯಾ. ನೀವು ಕೆಲವು ಫೋನ್ನಲ್ಲಿ ನೋಡ್ಬೋದು, ನಾ ಯಾವ ಟವರ್ ಕನೆಕ್ಟ್ ಆಗಿದ್ದೀನಿ ತೋರಿಸುತ್ತೆ, ಹೌದಲ್ಲ? ಆ ಸೆಲ್ ಅನ್ನು ಬರೋದು ಬಿಕಾಸ್ ಎಂಟೈರ್ ಏರಿಯಾ ಇಸ್ ಸ್ಪ್ಲಿಟ್ ಇನ್ ಟು ಸ್ಮಾಲ್ ಸೆಲ್ಸ್. ಈಚ್ ಸೆಲ್ ಹ್ಯಾಸ್ ಒನ್ ಟವರ್. ಏನು ಏನು ಫೋನ್ ಟ್ಯಾಪಿಂಗ್ ಸರ್, ಅದು ಟೆಲಿಫೋನ್ ಕಂಪನಿನವರಿಗೆ ಏನು ಬೇಕಾದ್ರೆ ಮಾಡ್ಬೋದು. ಆ ಕಂಟ್ರೋಲ್ ತುಂಬ ಫುಲ್ ಕಂಟ್ರೋಲ್ ಇರುತ್ತೆ ಅವ್ರಿಗೆ. ಆಲ್ ದ ಸಿಗ್ನಲ್ಸ್ ಗೋ ಥ್ರೂ ದೆಮ್. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಿವೆಂಟ್ ಇಟ್, ಬಟ್ ಟೆಕ್ನಾಲಜಿ ನೋಡಿದ್ರೆ ಅದು ಇಟ್ಸ್ ವೆರಿ ಸಿಂಪಲ್. ಈಗ ನೋಡಿ, ಕೊನೆಯ ಒಂದು ವಿಷಯ ಇದೆ, ಇದನ್ನು ನೋಡಿ ಮುಂದುವರ್ಸೋಣ. ಈಗ ನೋಡಿ ಎಷ್ಟು ದುಡ್ಡು ಖರ್ಚಾಗಿದೆ ಅಂತ. ಈಗ ಸ್ಪೆಕ್ಟ್ರಮ್ ಅಂತಿದೆಯಲ್ಲ, ಅದು ನಮಗೆ ಪೊಲೀಸ್ನವ್ರು ಉಪಯೋಗಿಸ್ತಾರೆ, ಆರ್ಮಿನವ್ರು ಉಪಯೋಗಿಸ್ತಾರೆ, ನೇವಿನವ್ರು ಉಪಯೋಗಿಸ್ತಾರೆ, CPRF ಸೆಕ್ಯೂರಿಟಿನವ್ರು ಉಪಯೋಗಿಸ್ತಾರೆ, ಆಯ್ತಾ? ಸ್ಯಾಟಲೈಟ್ ಫೋನ್ಸ್ಗೆ ಉಪಯೋಗಿಸ್ತೀವಿ, ಶಿಪ್ ನ್ಯಾವಿಗೇಷನ್ಗೆ ಉಪಯೋಗಿಸ್ತೀವಿ, ಪ್ಲೇನ್ ನ್ಯಾವಿಗೇಷನ್ಗೆ ಉಪಯೋಗಿಸ್ತೀವಿ, ಟೆಲಿವಿಷನ್ ಸಿಗ್ನಲ್ಸ್, ರೇಡಿಯೋ ಸಿಗ್ನಲ್ಸ್ಗೆ ಉಪಯೋಗಿಸ್ತೀವಿ, ಸೆಲ್ ಫೋನ್ಸ್ಗೆ ಉಪಯೋಗಿಸ್ತೀವಿ. ಇದಷ್ಟಕ್ಕೂ ಬರೋ ಫ್ರೀಕ್ವೆನ್ಸಿ ಇಲ್ಲಿಂದ. ಸೊ ಈಗ ಗೋಲ್ಡ್ ಕಡಿಮೆ ಇದೆ, ಚಿನ್ನ, ಅದಕ್ಕೆ ಅದ್ರ ಬೆಲೆ ಜಾಸ್ತಿ ಅಂತ ಹೇಳ್ತೀವಲ್ಲ, ಇದು ಅದೇ ರೀತಿಯಲ್ಲಿ ಇರೋದು ತುಂಬ ಕಡಿಮೆ. ದೇಶದಲ್ಲಿರೋರು ಏನೇ ಉಪಯೋಗಕ್ಕೆ ಬೇಕಾದರೂ ಅದನ್ನೇ ಉಪಯೋಗಿಸ್ಬೇಕು, ಅಲ್ಲಿರೋದಿಷ್ಟೇ. ಅದು ಯಾರಿಗೆ, ಅದು ಹೂ ಓನ್ಸ್ ಇಟ್, ಯಾರ ಸ್ವತ್ತದು? ನಮ್ಮದು ಪಬ್ಲಿಕ್ ಪ್ರಾಪರ್ಟಿ. ದಟ್ ಈಸ್ ವೈ ದ ಗವರ್ಮೆಂಟ್ ಡಿಸೈಡ್ಸ್ ಹೂ ಕ್ಯಾನ್ ಯೂಸ್ ಇಟ್. ಈಗ ದೊಡ್ಡದೊಂದು ಲ್ಯಾಂಡ್ ಇದ್ದರೆ, ಪಬ್ಲಿಕ್ ಲ್ಯಾಂಡು, ಯಾರಿಗೆ ಕೊಡ್ತಾರೆ ಅನ್ನೋದು ಹರಾಜು ಹಾಕ್ತಾರೋ ಇಲ್ಲೋ, ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವರಿಗೆ. ಅದಕ್ಕೆ 2G ಆಕ್ಷನ್ ಅಥವಾ 3G ಆಕ್ಷನ್ ಆಗೋದು, ಯಾರಿಗೆ ಯಾವ ಫ್ರೀಕ್ವೆನ್ಸಿ ಸಿಗುತ್ತೆ ಅಂತ. ನಿಮಗೆ ಜಾಸ್ತಿ ಫ್ರೀಕ್ವೆನ್ಸಿ ಸಿಕ್ಕರೆ ಒಂದು ಸಮಯಕ್ಕೆ ಜಾಸ್ತಿ ಜನ ಕಾಲರ್ಸ್ನ ನೀವು ಸಪೋರ್ಟ್ ಮಾಡ್ಬೋದು ಒಟ್ಟಿಗೆ. ನಿಮ್ಮ ಕಾಲ್ ಆದ ತಕ್ಷಣ ಆ ಫ್ರೀಕ್ವೆನ್ಸಿನ ಬೇರೆಯವ್ರಿಗೆ ಕೊಡಲಾಗುತ್ತೆ. ನೀವು ಮಾತಾಡ್ತಾ ಇದ್ದಾಗ ಆ ಫ್ರೀಕ್ವೆನ್ಸಿನ ಇನ್ಯಾರಿಗೂ ಕೊಡ್ಲಿಕ್ಕಾಗಲ್ಲ. ಸೊ ಆ ಥರ ಈಗ ಫ್ರೀಕ್ವೆನ್ಸಿ ಇಷ್ಟೇ ಇದ್ದರೆ ಕೆಲವೇ ಕಾಲ್ಗಳಾಗ್ಬೋದು ಒಂದೇ ಸಮಯಕ್ಕೆ. ಫ್ರೀಕ್ವೆನ್ಸಿ ಜಾಸ್ತಿ ತಗೊಂಡ್ರೆ ಜಾಸ್ತಿ ಕಾಲ್ ಆಗ್ಬೋದು ಒಂದೇ ಸಮಯಕ್ಕೆ, ಹೌದಲ್ಲ? ಸೊ ಅದಕ್ಕೆ ಅಷ್ಟೊಂದು ಕಚ್ಚಾಟ ಆಗೋದು. ಈಗ ನಾನು ಇಲ್ಲಿ ಹಾಕಿರೋದೇನು ಅಂದರೆ, ಎಷ್ಟು ದುಡ್ಡು ಕೊಟ್ಟು ಯಾವ್ಯಾವ ಕಂಪನಿ ಈ ಸ್ಪೆಕ್ಟ್ರಮ್ನ ತಗೊಂಡಿದ್ದಾರೆ ಅಂತ. ನಿಮಗೆ ಅದು ಕಾಣಿಸ್ಲಿಕ್ಕಿಲ್ಲ. ಕೋರ್ಸ್ 51,000 ಕೋಟಿ ಕೊಟ್ಟರು 3G ಸ್ಪೆಕ್ಟ್ರಮಿಗೆ, ಆಯ್ತಾ? ಏರ್ಸೆಲ್ನವರು 6,500 ಕೋಟಿ, ಭಾರತಿ ಏರ್ಟೆಲ್ನವರು 12,000 ಕೋಟಿ, ಆಗ ರಿಲಯನ್ಸ್ನವರು 8,500 ಕೋಟಿ. ಅಷ್ಟು ಬೆಲೆ ಆ ಸ್ಪೆಕ್ಟ್ರಮಿಗೆ. ಅವ್ರಿಗೆ ಸಿಗೋದು ಏನು ವಸ್ತು ಕೊಡಲ್ಲ ಗೌರ್ಮೆಂಟ್, ತಗೊಳ್ಳಿ ಡಬ್ಬದಲ್ಲಿ ಅಂತ. ಆ ಸ್ಪೆಕ್ಟ್ರಮ್ನ ಉಪಯೋಗಿಸ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ, ಲೈಸೆನ್ಸ್ ಕೊಡ್ತಾರೆ ಅಷ್ಟೇ. ಆ ಸ್ವತ್ತು ಗೌರ್ಮೆಂಟ್ದು, ನಮ್ಮದು, ಎಲ್ಲರದು. ಸೊ ಆ ದುಡ್ಡು ಏನು ಕೊಡ್ತಾರೋ ಈ ಭಾರತಿ ಏರ್ಟೆಲ್ನವರು, ಅದು ಗೌರ್ಮೆಂಟಿಗೆ ಹೋಗುತ್ತೆ. ಆ ಗೌರ್ಮೆಂಟ್ ನಮ್ಮ ಮೇಲೆ ಖರ್ಚು ಮಾಡಬೇಕು. ಇಷ್ಟೆಲ್ಲ ಗಲಾಟೆ ಯಾಕೆ? ದ ಅಕ್ಯೂಸೇಷನ್, ದೂರು ಕಂಪ್ಲೇಂಟ್ ಏನಿತ್ತು ಅಂದರೆ, ರಾಜಾ ಅವರು ಯಾವುದೋ ಕಂಪ್ನಿಗೆ ಸರಿಯಾಗಿ ಅದರ ಮೌಲ್ಯ ನೋಡದೆ
ಕೊಟ್ಟರು, ಬೆಲೆ ಅದರದ್ದು ಸರಿಯಾಗಿ ಮಾಡದೆ ಕೊಟ್ಟರು ಅಂತ. ಅದು ಎಷ್ಟು 60,000 ಕೋಟಿಯೋ ಎಷ್ಟೋ ನಷ್ಟ ಆಯಿತು ಅಂತ ಹೇಳ್ತಾರೆ, ಅದು ಎಷ್ಟು ನಿಜ, ಬಟ್ ಎಲ್ಲರೂ ಕೊಟ್ಟು ತಗೊಂಡಿರೋದು ಇಷ್ಟು. ಪ್ರತಿಯೊಂದು ಕಂಪನಿಗೂ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಬರೆದಿದೆ ನೋಡಿ. 1959 to 1964 ಅಷ್ಟೇ ಬ್ಯಾಂಡ್ ಈ 2 ಕಂಪನಿಗೆ. ನ್ಯಾರೋ ಬ್ಯಾಂಡ್ಸ್ ಕೊಡ್ತಾರೆ, ಯಾಕೆಂದರೆ ಇದು ಬಹಳ ಬೆಲೆಯಾಗುವ ವಸ್ತು. ಇದು ಎಷ್ಟೊಂದು ಉಪಯೋಗ ಇದೆ ಇದಕ್ಕೆ. ನಾ ಹೇಳಿದ್ನಲ್ಲ, ಪೊಲೀಸ್ನವರು ಇದು ಉಪಯೋಗಿಸ್ತಾರೆ, ಎಲ್ಲರೂ ಉಪಯೋಗಿಸೋದು ಕಮ್ಯುನಿಕೇಷನ್ಗೆ ಇದನ್ನೇ, ರೇಡಿಯೋ, ಟೆಲಿವಿಷನ್, ಅದು ಕೇಬಲ್ ಟಿವಿ ಎಲ್ಲ. ಸೊ ಇದನ್ನು ಭಾಳ ಕೇರ್ಫುಲ್ಲಾಗಿ ಖರ್ಚು ಮಾಡಬೇಕು. ಅದೇ ಇದ್ರ ಕತೆ. 3G 2G ಸ್ಕ್ಯಾಮ್ ಆಗಿದ್ದು ಇದ್ರ ಬಗ್ಗೆ. ಇಷ್ಟೆಲ್ಲ ದುಡ್ಡಿದೆ ಇದರಲ್ಲಿ. ಪ್ರತಿಯೊಂದು ದೇಶದಲ್ಲೂ ಆ ಸ್ಪೆಕ್ಟ್ರಮ್ನ ಅವರು ಆಕ್ಷನ್ ಮಾಡ್ಕೋತಾರೆ. US ಅಲ್ಲೂ ಇದೇ ಥರ ಆಗೋದು. ಹಾಂ, ನಾನು ಸರಳವಾಗಿ ಹೇಳ್ತೀನಿ. ಈಗ ಒಂದು ಡಬ್ಬ ಇದೆ ಅಂತ ಇಟ್ಕೊಳ್ಳಿ. ಆ ಡಬ್ಬದಲ್ಲಿ ನಾನು ಸಾಮಾನು ಏನೋ ಹಾಕಿ ನಿಮಗೆ ಕಳಿಸ್ತಾ ಇರ್ತೀನಿ. ಆ ಡಬ್ಬದಲ್ಲಿ ಈಗ ನನಗೆ ತಿಳುವಳಿಕೆ ಜಾಸ್ತಿ ಇಲ್ಲ. ಆ ಡಬ್ಬದಲ್ಲಿ ಒಂದೇ ಒಂದು ಪುಸ್ತಕ ಹಾಕಿ ಕಳಿಸ್ತೀನಿ. ಸೊ ನಿಮಗೆ ಪ್ರತಿ ಗಂಟೆ ಒಂದು ಪುಸ್ತಕ ತಲುಪುತ್ತೆ, ಆಯಿತಾ? ಪ್ರತಿ ಗಂಟೆ ಒಂದು ಡಬ್ಬ ಬರುತ್ತೆ, ಅದರಲ್ಲಿ ಒಂದು ಪುಸ್ತಕ ಇದೆ. ಸೊ ಪ್ರತಿ ಗಂಟೆ ಒಂದು ಪುಸ್ತಕ ತಲುಪುತ್ತೆ. ನನಗೆ ತಿಳುವಳಿಕೆ ಇರೋದಷ್ಟೇ. ಈಗ ಏನು ಮಾಡ್ತೀನಿ, ಜಾಸ್ತಿ ಪುಸ್ತಕ ತುರ್ಕೋ ವಿಧಾನ ಕಂಡುಹಿಡಿತೀನಿ, ಆಯಿತಾ? ಸೊ ಪ್ರತಿ ಗಂಟೆ ನಿಮಗೆ 5 ಪುಸ್ತಕ ಬರುತ್ತೆ, ಆಯಿತಾ? ಮತ್ತೇನು ಮಾಡ್ತೀನಿ, ಪುಸ್ತಕದಲ್ಲಿ ಚಿಕ್ಕ ಚಿಕ್ಕದಾಗಿ ಬರೆಯೋದು ಕಲ್ತ್ಕೋತೀನಿ. ಸೊ ಪ್ರತಿ ಪುಸ್ತಕದಲ್ಲೂ ಜಾಸ್ತಿ ವಿಷಯ ಬರುತ್ತೆ. ಅದೇನಾಯಿತು ಅಂದರೆ, ಮೊದಲು 70 ವರ್ಷದ ಹಿಂದೆ ರೇಡಿಯೋ ವೇವ್ಸ್ನ ಉಪಯೋಗಿಸ್ತಿದ್ರು. ಈಗ ನಾವು ಮಾತಾಡೋ ಮಾತು, ಟೆಲಿವಿಷನ್ ಸಿಗ್ನಲ್ ಆಗಲಿ, ಕಂಪ್ಯೂಟರ್ ಡೇಟಾ ಆಗಲಿ, ಏನೇ ಇದ್ದರೂ ಯಾವ ರೀತಿ ಆ ಸಿಗ್ನಲ್ನಲ್ಲಿ ಇನ್ಫಾರ್ಮೇಷನ್ನ ಕೋಡ್ ಮಾಡಬೇಕು ಅನ್ನೋದು ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಸೊ ಗಂಟೆಗೆ ಒಂದೇ ಪುಸ್ತಕ ಬರೋದು. ಅದಕ್ಕೆ ಫೋನ್ ಮಾಡ್ಬೋದಾಗಿತ್ತು, SMS ಕಳಿಸ್ಬೋದಾಗಿತ್ತು. ಜಾಸ್ತಿ ವಿಷಯ ಬರೋಕ್ಕೆ ಶುರು ಆದಾಗ 3G ಅಂದರೆ, G ಅಂದರೆ ಏನು, ಜನರೇಷನ್, ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿಯಲ್ಲಿ ವಿ ಸ್ಟಾರ್ಟೆಡ್ ಪ್ಯಾಕಿಂಗ್ ಮೋರ್ ಇನ್ಫಾರ್ಮೇಷನ್. ಮೋರ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಈಸ್ ಪ್ಯಾಕ್ಡ್. ಅದಕ್ಕೆ ಮೂವೀಸ್ ಬರುತ್ತೆ. ಮೂವೀಸಿಗೆ ಬೇಕಾಗಿರೋ ಇನ್ಫಾರ್ಮೇಷನು SMS ಗೆ ಬೇಕಾಗಿರೋ ಇನ್ಫಾರ್ಮೇಷನ್ ತುಂಬ ವ್ಯತ್ಯಾಸ ಇದೆ. SMS ಇಸ್ ಜಸ್ಟ್ ಟೆಕ್ಸ್ಟ್. ಮೂವಿಗೆ ಬೇಕಾಗಿರೋದು ತುಂಬ ಇನ್ಫಾರ್ಮೇಷನ್ ಬರಬೇಕು. ಸೊ ಅದೇ ರೇಡಿಯೋ ವೇವ್ಸಲ್ಲಿ ಹೌ ಇನ್ಫಾರ್ಮೇಷನ್ ಇಸ್ ಕೋಡೆಡ್ ಅಂತಾರೆ, ಅವ್ರು ಎನ್ಕೋಡೆಡ್ ಅಂತಾರೆ, ಅದು ಜಾಸ್ತಿ ಆಗಿದೆ. 3G 4G ಕೂಡ ಬಂದಿದೆ. 4G ಇಸ್ ಹೈಯರ್ ಸ್ಪೀಡ್. ಈಗ ಬೆಂಗಳೂರಲ್ಲೆಲ್ಲ ಅನೇಕ ಕಡೆ 4G ಇದೆ. ಅದಕ್ಕಿಂತ ಜಾಸ್ತಿ ಬೇರೆ ದೇಶದಲ್ಲಿ ಬಂದಿದೆ. HSPA ಅಂತ ಬರುತ್ತೆ, ಎಕ್ಸ್ಟ್ರೀಮ್ಲಿ ಹೈ ಸ್ಪೀಡ್ ಆಕ್ಸೆಸ್. ಸೊ ದೇ ಆರ್ ಫೈಂಡಿಂಗ್ ಔಟ್ ಫಾಸ್ಟರ್ ಆ್ಯಂಡ್ ಫಾಸ್ಟರ್ ವೇಸ್ ಆಫ್ ಪುಟಿಂಗ್ ಇನ್ಫಾರ್ಮೇಷನ್ ಇನ್ ದ ಲೈಟ್ ವೇವ್. ಸರಳವಾಗಿ ಹೇಳೋದಾದರೆ ಅದೇ. ಈಗ ನಮ್ಮ ಪಾಠ ಶುರು ಮಾಡ್ಬೋದು. ಬಟ್ ಇದು ಲೈಟ್ ಬಗ್ಗೆ ಸ್ವಲ್ಪ ಮಾಹಿತಿ ಬಂತಲ್ವಾ? ಹಾಂ, ಹಾಂ, ಆಪ್ಷನ್ ಮಾಡಬೇಕಾದ್ರೆ ಆ ಲೈಟ್ ಕಾಣಿಸೋದಿಲ್ಲ. ಬಟ್ ಈ ಮೊಬೈಲ್ ಕ್ಯಾಮರಾ ಆನ್ ಮಾಡ್ತಾರೆ, ಅದರಲ್ಲಿ ಕಾಣಿಸುತ್ತೆ. ಅವರು ಅದು ಮಾಡಿರೋ ರೀತಿ. ಇನ್ಫ್ರಾರೆಡ್ ನಮ್ಗೆ ಕಾಣಿಸಲ್ಲ, ಅದು ಖಂಡಿತ. ವಿಸಿಬಲ್ ಲೈಟ್ ನಮಗೆ ಕಾಣಿಸುತ್ತೆ, ಅದು ಖಂಡಿತ. ಅದು ಕೆಲವು ಅಪ್ಲಿಕೇಶನ್ಸ್ ಮಾಡಿದಾಗ ನಮಗೆ ಅನುಕೂಲ ಆಗಲಿ ಅಂತ ಅದು ಕಾಣಿಸೋ ರೀತಿಯಲ್ಲೋ ಕಾಣಿಸ್ದೆ. ಈಗ ಕೆಲವು ಸತಿ ಈಗ ರಿಮೋಟಲ್ಲೂ ಕಾಣಿಸುತ್ತೆ. ನಮ್ಮ ಮನೆಯಲ್ಲಿರೋ ಟಿವಿಯಲ್ಲಿ ನೀವು ಒತ್ತದಾಗ ಒಂದು ಕೆಂಪು ದೀಪ ಬರುತ್ತೆ, ಅಲ್ಲಿ ಅದು ಬರುತ್ತೆ. ಅದು ಯಾಕೆ ಹಾಕಿರೋದು ಅಂದರೆ ನಮ್ಗೆ ಗೊತ್ತಾಗಲಿ ಅದು ವರ್ಕ್ ಆಗ್ತಿದೆಯೋ ಇಲ್ಲೋ ಅಂತ, ನಮ್ಮ ಅನುಕೂಲಕ್ಕೆ ಹಾಕಿರೋದು ಹೊರತು ಇಟ್ ಇಸ್ ನಾಟ್ ಅಬೌಟ್ ಸ್ಪೆಕ್ಟ್ರಮ್ ಆ್ಯಂಡ್ ಲೈಟ್ ಆ್ಯಂಡ್ ಆಲ್ ದಟ್. ಕ್ಯಾಮರಾ ಇಟ್ಕೊಂಡು ರಿಮೋಟ್ ಚೆಕ್ ಮಾಡ್ತೀರಾ? ಹೇಗೆ ಮಾಡ್ತೀರಾ ಅದು? ಕಾಣಿಸುತ್ತೆ ಅದರಲ್ಲಿ. ವಂಡರ್ಫುಲ್. ನೋಡಿ, ನನಗೆ ಗೊತ್ತಿರಲಿಲ್ಲ. ಹಾಂ, ಇದನ್ನ ಈಗ ಉಲ್ಟಾ ಮಾಡೋಣ. ನಿಮಗೂ ಕೆಲವ್ರಿಗೆ ಸಿಕ್ಕಿದೆ. ಇದನ್ನ ಸೌಂಡನ್ನು ಲೈಟಿಗೆ ಮಾಡಬೇಕು. ಇದು ಸ್ವಲ್ಪ ಕಾಣಿಸೋದು, ಅದು ಕ್ಯಾಮ್ರಾ ಕೈಯಲ್ಲಿ ಬರುತ್ತಾ? ಈಗ ಏನು ಬರ್ತಾನೆ ಅಲ್ಲ?
ನಾವು ಅದೇ ಡಿಸ್ಟೆನ್ಸ್ನ ಕಾರಲ್ಲಿ 100 km/h ವೇಗದಲ್ಲಿ ಹೊರಟ್ರೆ 177 ವರ್ಷಗಳು ಬೇಕು. ಈ ರೀತಿ ಹೇಳಿದ್ರೆ ಸ್ವಲ್ಪ ಮಕ್ಕಳಿಗೂ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸುಲಭ. ಅದಕ್ಕೆ ಈ ಥರ ಎಕ್ಸಾಂಪಲ್ಸ್ ಕೊಡಬೇಕು. ಸುಮ್ಮನೆ ಅದು 8 ನಿಮಿಷ ತಗೋತೆ ಅಂದರೆ ಅದೇನು ಮಹಾ ವಿಷಯವೋ ಏನು ವಿಷಯವಲ್ವೋ ಯಾರು ಗೊತ್ತೇ ಆಗೋದಿಲ್ಲ. ಸ್ವಲ್ಪ ಕಾಂಟ್ರಾಸ್ಟ್ ಮಾಡಬೇಕು. ಆಯ್ತಾ? ಈಗ ಒಂದು ಕೊನೆಯದು ಒಂದು 2-3 ನಿಮಿಷ ಒಂದು ಮಾತಾಡಿ ನಿಲ್ಲಿಸ್ಬಿಡೋಣ. ಇವತ್ತು ನಾಳೆ ಮುಂದುವರಿಸ್ಬೋದು. ನಮಗೆ ಆಯ್ತಲ್ಲ, ಮುಂದೆ ಹೋಗ್ಬೋದಲ್ಲ. ಇದು ಇದೆ ಇರ್ಬೋದು ನಿಮ್ಮ ಲೆಸನ್. ಬರ್ಕೋಬೇಡಿ ದಯವಿಟ್ಟು. ನೆರಳು ಬೀಳೋದು ಎಲ್ಲರಿಗೂ ನೋಡಿರ್ತಾರೆ. ನೆರಳು, ಲೈಟ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೇಟ್ ಲೈನ್. ಲೈಟಿಗೆ ಯಾವುದೋ ಒಂದು ವಸ್ತು ಅಡ್ಡ ಬಂದರೆ ಅದು ಬ್ಲಾಕ್ ಆಗತ್ತೆ. ಸೊ ಆಬ್ಸೆನ್ಸ್ ಆಫ್ ಲೈಟ್ ಇಲ್ಲದೆ ಇರೋದು ನಾವು ಶ್ಯಾಡೋ ಅಂತೀವಿ, ಹೌದಲ್ಲ? ಕೆಲವು ಮೆಟೀರಿಯಲ್ಸು ಲೈಟ್ನ ಬ್ಲಾಕ್ ಮಾಡುತ್ತೆ, ಒಪೇಕ್ ಅಂತೀವಿ. ಒಪೇಕಿಗೆ ಏನಂತಾರೆ? ಅಪಾರದರ್ಶಕ. ಪಾರದರ್ಶಕ ಮತ್ತು ಅಪಾರದರ್ಶಕ. ಸೊ ಅಪಾರದರ್ಶಕ, ಕೆಲವು ಪಾರದರ್ಶಕ, ಕೆಲವು ಅರ್ಧಂಬರ್ಧ ಮಾಡ್ತಾವೆ. ಅದಕ್ಕೇನು ಪದ ಇದೆಯಾ? ಅರೆ ಪಾರದರ್ಶಕ. ಎಕ್ಸಾಕ್ಟ್ಲಿ. ಓಕೆ. ಈಗ ಒಂದೇ ವಸ್ತು ಪಾರದರ್ಶಕ ಮತ್ತು ಅಪಾರದರ್ಶಕ ಆಗ್ಲಿಕ್ಕೆ ಸಾಧ್ಯನಾ? ಅಲ್ಲೇ ಇದಲ್ಲ, ಡಿಪೆಂಡಿಂಗ್ ಆನ್ ದ ಲೈಟಿಂಗ್ ಕಂಡೀಷನ್ಸ್. ನೀರು ಪಾರದರ್ಶಕನೋ ಅಪಾರದರ್ಶಕನೋ? ಇದು ನೋಡಿ ರಿಫ್ಲೆಕ್ಟ್ ಆಗಿದೆ. ಡಿಪೆಂಡಿಂಗ್ ಆನ್, ಈಗ ನೀವು ಮಕ್ಕಳಿಗೆಲ್ಲ ಇದು ಹೇಳ್ಬೋದು. ನೀವು ಟ್ರೈನ್ನಲ್ಲಿ ಹೋಗ್ತಾ ಇರ್ತೀರ, ಮಧ್ಯಾಹ್ನ 4 ಗಂಟೆ ಆಗಿದೆ, ಟ್ರೈನಲ್ಲಿ ಹೋಗ್ತಾ ಇರ್ತೀರ, ಕಿಟಕಿ ಪಕ್ಕದಲ್ಲಿ ಕೂತಿದ್ದೀರಾ. ಕಿಟಕಿಯಿಂದ ಹೊರಗೆ ನೋಡಿದರೆ ಏನು ಕಾಣಿಸುತ್ತೆ? ಹೊರಗಡೆ ಇರೋ ದೃಶ್ಯ ಕಾಣಿಸುತ್ತೆ, ಹೌದಲ್ಲೋ? ಕತ್ತಲೆ ಆಗುತ್ತೆ 9 ಗಂಟೆ, ಒಳಗಡೆ ಲೈಟ್ ಆನ್ ಆಗಿದೆ, ಹೊರಗಡೆ ಕತ್ತಲೆ ಇದೆ. ಏನು ಕಾಣಿಸುತ್ತೆ? ನಿಮ್ಮ ಮುಖ ಕಾಣಿಸುತ್ತೆ. ಏನು ಕಾಣಿಸಲ್ಲ, ಅಲ್ಲ, ನಿಮ್ಮ ಮುಖ ಕಾಣಿಸುತ್ತೆ. ಸೊ ಈಗ ರಿಫ್ಲೆಕ್ಟ್ ಆಗ್ತಾ ಇದೆ. ದಟ್ ಮೀನ್ಸ್ ರಿಫ್ಲೆಕ್ಟ್ ಆಗೋದು ಒಪೇಕ್ ಇದ್ರೆ, ರಿಫ್ಲೆಕ್ಟ್ ಆಗೋದು ಟ್ರಾನ್ಸ್ಪರೆಂಟ್ ಇದ್ರೆ ಅಲ್ಲ, ಹೌದಲ್ಲ? ಮಿರರ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್, ಇಟ್ ಇಸ್ ರಿಫ್ಲೆಕ್ಟಿಂಗ್, ಹೌದಲ್ಲ? ನಾನು ಹೇಳ್ತಾ ಇರೋದು ಕರೆಕ್ಟ್ ತಾನೆ? ಸೊ ಗಾಜು ಸಡನ್ ಆಗಿ ಬೆಳಗ್ಗೆ ಹೊತ್ತು ಕಾಣಿಸ್ತಾ ಇತ್ತು, ರಾತ್ರಿ ಹೊತ್ತು ನಮ್ಮ ಮುಖ ಕಾಣಿಸುತ್ತೆ. ಸೊ ಲೈಟ್ ಒಳಗಡೆ ಜಾಸ್ತಿ ಇದ್ದಾಗ ನಮ್ಮ ಮುಖ ಕಾಣಿಸುತ್ತೆ, ಹೊರಗಡೆ ಜಾಸ್ತಿ ಇದ್ದಾಗ ಹೊರಗಡೆ ಕಾಣಿಸುತ್ತೆ. ಅದು ಸಡನ್ ಆಗಿ ಕತ್ಲೆ ಆಯಿತು ಅಂತ ಏನು ಬದಲಾವಣೆ ಆಗಿಲ್ಲ. ಲೈಟ್, ಸಮ್ ಆಫ್ ಇಟ್ ಇಸ್ ರಿಫ್ಲೆಕ್ಟೆಡ್, ಸಮ್ ಆಫ್ ಇಟ್ ಇಸ್ ಅಲೌಡ್ ಥ್ರೂ. ನಮಗೆ ಬೆಳಕು ಎಲ್ಲಿದೆಯೋ ಅದ್ರ ಮೇಲೆ ಇದು ಕಾಣಿಸುತ್ತೋ ಆ ದೃಶ್ಯ ಕಾಣಿಸುತ್ತೋ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ನೀವು ಮ್ಯಾಜಿಕ್ ಟ್ರಿಕ್ಸ್ ಎಲ್ಲ ಮಾಡ್ಬೋದು ಇದು ತಗೊಂಡು. ಬಟ್ ಎನಿವೆ, ಈ ವಿಷಯನ ಹೇಳಿ ಸುಮ್ಮನೆ ಅದು ಒಂದು ಗ್ಲಾಸ್ ಇಸ್ ಟ್ರಾನ್ಸ್ಪರೆಂಟ್, ಸಮಥಿಂಗ್ ಎಲ್ಸ್ ಇಸ್ ಒಪೇಕ್ ಅಂತ ಹೇಳೋದಕ್ಕಿಂತ ಈ ಥರ ಎಲ್ಲರೂ ಇದನ್ನು ಬಸ್ಸಲ್ಲಿ ಹೋಗಿದ್ರೆ ಅಥವಾ ಟ್ರೈನಲ್ಲಿ ಹೋದರೆ ಇದನ್ನು ಗಮನಿಸ್ಬೋದು. ಈ ವಿಷಯನ ಹೇಳ್ಬೋದು ನೀವು. ಈಗ ಇವತ್ತಿನ ಕೊನೆಯ ಪ್ರಶ್ನೆ, ನೆರಳು ಬೀಳುತ್ತಲ್ಲ, ಎಲ್ಲರೂ ನೆರಳು ನೋಡಿದ್ದೀರಲ್ಲ, ನೆರಳಿನ ಬಣ್ಣ ಏನು? ಯಾಕೆ ಕಪ್ಪು ಯಾಕಿರುತ್ತೆ? ಆಬ್ಸೆನ್ಸ್ ಆಫ್ ಲೈಟ್, ಹೌದಲ್ಲ? ಆಬ್ಸೆನ್ಸ್ ಆಫ್ ಲೈಟ್ ಕಪ್ಪಿರುತ್ತೆ. ಬೇರೆ ಯಾವುದೋ ಬಣ್ಣದ ನೆರಳು ಮಾಡ್ಬೋದಾ? ಮಾಡ್ಬೋದಲ್ಲ? ಮಾಡಿದ್ದೀರಾ? ನೀವು ತೋರಿಸಿದ್ದೀರಾ ಮಕ್ಕಳಿಗೆ? ಇಲ್ವಾ? ಎಷ್ಟು ಮಾಡಿದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ ಎಫೆಕ್ಟ್. ನಾನು ನಾಳೆ ಮುಂದಿನ ಕ್ಲಾಸಲ್ಲಿ ಇದನ್ನು ತೋರಿಸ್ತೀನಿ. ತುಂಬ ಸುಲಭವಾಗಿ ಇದನ್ನು ಮಾಡ್ಬೋದು. ಹೌದು, ನೆರಳಿನ ಬಣ್ಣ ಕಪ್ಪು ಅಂತ ಅನ್ಕೊಳ್ಳೋ ಕಾರಣ ಇಲ್ಲ. ಕೆಂಪು, ಹಳದಿ, ಹಸಿರು, ನೀಲಿ, ಆರೆಂಜ್ ಕಲರ್, ಯಾವುದೇ ಕಲರಿನ ನೆರಳನ್ನ ನಾಳೆ ಮಾಡಿ ತೋರಿಸ್ತೀನಿ. ತುಂಬ ಸುಲಭವಾಗಿ. ಹಾಂ, ಹೌದು ಸರ್. ನನ್ನ ನೆರಳು, ನಾನು ಹೇಳ್ತಾ ಇರೋದು ಕಲರ್ ಗ್ಲಾಸ್ ಇಟ್ಟು ಬಿಡೋದಲ್ಲ. ಕಲರ್ ಗ್ಲಾಸ್ ಇಟ್ಟು ಲೈಟ್ ಬಿಟ್ಟರೆ ಹಳದಿ ಬಣ್ಣ ಬಂತು ಅನ್ನೋದು ಇಟ್ ಈಸ್ ನಾಟ್ ಅ ಶ್ಯಾಡೋ, ಇಟ್ ಈಸ್ ಜಸ್ಟ್ ಟ್ರಾನ್ಸ್ಪರೆಂಟ್ ಲೈಟ್. ನನ್ನ ನೆರಳು ಅಲ್ಲಿ ಬೀಳುತ್ತೆ
ಆ್ಯಂಡ್ ಇಟ್ ವಿಲ್ ಬಿ ಡಿಫ್ರೆಂಟ್ ಕಲರ್ಸ್. ನಿಮ್ಗೆ ಬೇಕಾಗಿರೋ ಕಲರ್ಸ್ ಎಲ್ಲ ಮಾಡ್ಬೋದಲ್ಲಿ. ಅದನ್ನು ಮುಂದಿನ ಕ್ಲಾಸಲ್ಲಿ ಮಾಡೋಣ. ಮಕ್ಕಳಿಗೆ ಹೇಳ್ಬೋದು ಶ್ಯಾಡೋ ನಾವು ಅಂದ್ಕೊಂಡ್ವಲ್ಲ ಕೆಲವು ಈ ಥರ ತಪ್ಪು ಇದಿರುತ್ತೆ. ಶ್ಯಾಡೋ ಡಸನ್ ಹ್ಯಾವ್ ಟು ಬಿ ಬ್ಲ್ಯಾಕ್, ಇಟ್ ಕ್ಯಾನ್ ಬಿ ಎನಿ ಕಲರ್ ಅಂತ ಹೇಳಲಿಕ್ಕೆ ನಾಳೆ ಒಂದು ಆ್ಯಕ್ಟಿವಿಟಿ ಮಾಡಿ ಮಿಕ್ಕಿದ್ದು ಏನು ಉಳ್ಕೊಂಡಿದೆಯೋ ಅದನ್ನು ನೆಕ್ಸ್ಟ್ ಟೈಮ್ ಮಾಡಿ. ಆಯಿತಾ? ಥ್ಯಾಂಕ್ ಯು.